ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಬೆಂಗಳೂರು ಬೆಳೀತಾ ಇದೆ. ಇಷ್ಟು ದಿವಸ ಬೆಂಗಳೂರಿನಲ್ಲಿ ಇದ್ದಂಥ BBMP ಇವತ್ತಿನಿಂದ ಯುಗಾಂತ್ಯ ಆಗ್ತಾ ಇದೆ. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಏನು? ಇದು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿ ಆದಮೇಲೆ ಏನೆಲ್ಲ ಆಗಬಹುದು? ಬೆಳೀತಾ ಇರುವಂಥ ಬೆಂಗಳೂರಿನ ಅಭಿವೃದ್ಧಿಗೆ ಇದು ಯಾವ ರೀತಿಯಾಗಿ ಅಭಿವೃದ್ಧಿಯ ವೇಗಕ್ಕೆ ಚುರುಕನ್ನು ಮುಟ್ಟಿಸುತ್ತೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸಿಲಿಕಾನ್ ಸಿಟಿ ಈಗ ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಮೇ 15 ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಗೆ ಬರುತ್ತೆ. BBMP ಬದಲು ಗ್ರೇಟರ್ ಬೆಂಗಳೂರು ಇರುತ್ತೆ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಏನು? ಇದು ಜಾರಿಗೆ ಬಂದರೆ ಯಾವ ರೀತಿಯಾದಂಥ ಆಡಳಿತ ಇರುತ್ತೆ? ಹಾಗೆಯೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಪ್ರಾದೇಶಿಕ ಹಾಗೆಯೇ ಭೌಗೋಳಿಕ ವ್ಯಾಪ್ತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಮುಂದೆ BBMP ಆಗಲಿದೆ ಗ್ರೇಟರ್ ಬೆಂಗಳೂರು. 3 ನಗರ ಪಾಲಿಕೆ ಇರುತ್ತೆ. ತಲಾ 3 ಪಾಲಿಕೆಗಳಲ್ಲಿ 125 ವಾರ್ಡ್ಗಳನ್ನು ಮಾಡಲಾಗುತ್ತೆ ಎನ್ನುವುದಾಗಿ ಗೊತ್ತಾಗ್ತಾ ಇದೆ. ಗಮನಿಸಬೇಕಾದಂಥ ವಿಚಾರ ಇದು. ಹಾಗೆಯೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದರೆ ಯಾವ ರೀತಿಯಾಗಿ ಆಡಳಿತ ಆಗಬಹುದು? 3 ಪಾಲಿಕೆ ಹೆಸರು: ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ. ಹೀಗೆ 3 ಪಾಲಿಕೆಗಳನ್ನಾಗಿ ಬೆಂಗಳೂರನ್ನು ವಿಂಗಡಣೆ ಮಾಡಲಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 3 ಅಥವಾ 5 ಪಾಲಿಕೆ ರಚನೆ ಮಾಡಿಕೊಳ್ಳೋಕೆ ಅವಕಾಶ ಇರುತ್ತೆ. ಬೆಂಗಳೂರಿನ ಪ್ರಾದೇಶಿಕತೆ ಹಾಗೆಯೇ ಭೌಗೋಳಿಕ ವ್ಯಾಪ್ತಿ ವಿಸ್ತೀರ್ಣ ಕೂಡ ಏರಿಕೆ ಆಗುತ್ತೆ. ಸದ್ಯ BBMPಯನ್ನು 3 ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಹಾಗೆಯೇ ಈಗ ಇರುವಂಥ BBMP ಇವತ್ತು ಕೊನೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಸ್ಸು ಮುಗಿದು ಹೋಗಿದೆ. ನಾಳೆಯಿಂದ BBMPಯ ಯುಗಾಂತ್ಯ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಆಡಳಿತದ ಚಿತ್ರಣವೇ ಬದಲಾಗುವಂಥ ನಿರೀಕ್ಷೆಗಳು ಕೂಡ ಬೆಟ್ಟದಷ್ಟಿವೆ. ಬೆಂಗಳೂರು ನಾನು ಆಗಲೇ ಹೇಳ್ತಾ ಇದ್ದಂಗೆ ಬೆಳೀತಾ ಇದೆ. ಮುಂದೆ ಯಾವ ನಿಟ್ಟಿನಲ್ಲಿ ಬೆಳೀತಾ ಇದೆ? ಆಡಳಿತಕ್ಕೆ ಚುರುಕು ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಜಾರಿಗೆ ತರಲಾಗುತ್ತೆ ಅಂತ ಈಗಾಗಲೇ ಸರ್ಕಾರ ಹೇಳಿರುವಂಥದ್ದು. ಹಾಗೆಯೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ BBMP ವ್ಯಾಪ್ತಿಯನ್ನು ಅಂತೇಳಿದರೆ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತೀರ್ಣ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ಅಂತೇಳಿದರೆ 709 ಚದರ ಕಿಲೋಮೀಟರ್ನಿಂದ 1000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಈ ಗ್ರೇಟರ್ ಬೆಂಗಳೂರನ್ನು ವಿಸ್ತರಣೆ ಮಾಡಲಾಗುತ್ತೆ. ಹೀಗಾದರೆ ಒಂದಷ್ಟು ಹೊಸ ಏರಿಯಾಗಳು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಒಳಪಡುತ್ತೆ ಎನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದರ ಅಡಿಯಲ್ಲಿ 3 ರಿಂದ 5 ಪಾಲಿಕೆ ರಚನೆ ಮಾಡೋಕ್ಕೆ ಅವಕಾಶ ಇದೆ. ಸದ್ಯಕ್ಕೆ 3 ಇದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕರವೇ ಗಜಸೇನೆ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಘವೇಂದ್ರ ಸರ್, ನಿಮ್ಮಿಂದಲೇ ಆರಂಭಿಸ್ತೀನಿ. ಒಂದು ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸದ್ಯ ಬೆಂಗಳೂರು ಬೆಳೀತಾ ಇದೆ, ಹೌದು. ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕು ಕೂಡ, ಹೌದು. ಇದರ ಅವಶ್ಯಕತೆ ಇದೆಯಾ, ಹೇಗೆ ಸರ್? ಈಗ ನಮ್ಮ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾದಮೇಲೆ ಮತ್ತು ನಮ್ಮ ಏನು ಉಸ್ತುವಾರಿ ಸಚಿವರು ಆದಮೇಲೆ ಅವ್ರು ಮೊದಲನೇ ಮಾತು ಹೇಳಿದರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬಂದರು. ನಾವೇನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂದ್ವಿ. ಸೆಂಟ್ರಲ್ ಎಲ್ಲ ಪಬ್ಬು ಬಾರ್ಗಳು ಓಪನ್ ಆಗಿ ಬ್ರ್ಯಾಂಡಿ ಬೆಂಗಳೂರಾಗಿ ಮುಂದುವರಿತು. ಓಕೆ, ಈಗ ಗ್ರೇಟ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾವು ಹೇಳೋದು, ಇರೋ ಮಹಾನಗರ ಪಾಲಿಕೆ ಇಷ್ಟು ಸಣ್ಣ ವ್ಯಾಪ್ತಿಯಲ್ಲಿ ನೀವು ಯಾವುದೇ ರಸ್ತೆ ಇಲ್ಲ, ರಾಜಕಾಲುವೆಗಳು ಸರಿ ಇಲ್ಲ. ಒಂದು ಮಳೆ ಬಂದರೆ ನಿಮಗೆ ಇರೋ ಬೆಂಗಳೂರು ಮಳೆ ಬಂದರೆ ಒಳಗಡೆ ಇರೋದನ್ನೇ ಮಳೆ ಬಂದರೆ ಇವತ್ತು ಅದನ್ನು ಸರಿಯಾಗಿ ಮಳೆ ನೀರನ್ನು ಹೋಗೋವಂಥ ಒಳಚರಂಡಿಗಳು ಮಾಡೋದಾಗಲಿ ಅಥವಾ ಎಷ್ಟೋ ಸಾವು ನೋವುಗಳಾಗ್ತವೆ. ನಿನ್ನೆ ಮಳೆಗೆ 25-30 ಮರಗಳು ಬಿದ್ದೋಗಿದ್ದಾವೆ. ಎಷ್ಟೋ ಕಾರುಗಳು, ಆಟೋಗಳು, ಗಾಡಿಗಳು, ಮನುಷ್ಯರಿಗೆ ಹಾನಿಯಾಗಿದೆ. ಈಗ ಯಾವುದೇ ಒಂದು ಇವರ ಜಮೀನುಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಇವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಅಥವಾ ಇವರ ರಾಜಕೀಯ ಹಿನ್ನೆಲೆಯುಳ್ಳ ಪುಡಾರಿಗಳಿಗೆ ಒಂದು ಸ್ಥಾನಮಾನ ಕಲ್ಪಿಸೋದಕ್ಕೋಸ್ಕರ
ಇದೊಂದು ಏನೋ ಗ್ರೇಟೆಡ್ ಬೆಂಗಳೂರು ಅಂತ ಮಾಡ್ತಾರ ಗೊತ್ತಿಲ್ಲ. ಇವತ್ತು ಸುಂದರವಾಗಿತ್ತು ಹೆಸರು ಮಹಾನಗರ ಪಾಲಿಕೆ, ನಮ್ಮ ಒಂದು ಅದ್ಭುತವಾಗಿತ್ತು ಹಿನ್ನೆಲೆ ಇಟ್ಟಿರೋದು ಹೆಸರು. ಇವತ್ತು ಏನದು ಗ್ರೇಟೆಡ್ ಅಂದ್ರೇ ಅರ್ಥ ಆಗಿಲ್ಲ ನಮಗೆ. ಏನು ಇಂಗ್ಲೀಷ್ ಹೆಸರು, ಏನು ಬ್ರಿಟಿಷರ ಮತ್ತೆ ನಮ್ಮನ್ನು ಮತ್ತೆ ಬ್ರಿಟಿಷರ ಆಳ್ವಳಿಕೆ ಮಾಡ್ತಾ ಇದ್ದಾರ ಅನ್ನೋ ಒಂದು ಪರಿಕಲ್ಪನೆ ಬರ್ತಾ ಇತ್ತು. ಅಂದ್ರೆ ನಮ್ಗೆ ಆ ಮನಸ್ಥಿತಿ ಆಗ್ತಾ ಇದೆ. ಗ್ರೇಟೆಡ್ ಅಂದ್ರೆ ಏನು ಅದನ್ನ ಅಟ್ಲೀಸ್ಟ್ ನಮ್ಗೆ ಗೊತ್ತಿಲ್ಲಪ್ಪ. ಈ ಮಹಾನಗರ ಪಾಲಿಕೆ ನಮ್ಮ ಈ ಥರ ಒಂದು ಒಳ್ಳೆ ಇದಿತ್ತು. ಇವಾಗ ಇಲ್ಲಿ ನೋಡಿ ಹೆಂಗೆ ಅಂದರೆ, ಈಗ ಯಾರೋ ಮಹಾನಗರ ಪಾಲಿಕೆ ಕಮಿಷನರ್ ಬಂದು ಕೂರಿಸ್ತಾರೆ. ಅವರು ಯಾರೋ ಲಾಸ್ಟ್ ಟೈಮ್ ಒಂದು 5-6 ವರ್ಷ ಆಳ್ವಿಕೆ ಮಾಡಿದ್ರು. ಈಗ ಇನ್ನೊಬ್ರು ಬಂದರು, ಮೊನ್ನೆ ಹೊಸಬ್ರು ಹಾಕಿದ್ದಾರೆ. ಈಗ ನೋಡಿ ನಾವು ಹೇಳೋದು, ಆ ಒಂದು ಅಧಿಕಾರಿಗಳಲ್ಲಿ ಕುತ್ಕೊಂತಾರಲ್ಲ ಕಮಿಷನರ್ಗೆ, ಅವರಿಗೆ ಲೋಕಾಯುಕ್ತ ಅಡಿಯಲ್ಲಿ ಬರ್ತಾರೋ, ಇಡಿ ಅಡಿಯಲ್ಲಿ ಬರ್ತಾರೋ, ಈ ರೀತಿ ಅವ್ರದ್ದು ತನಿಖೆ ಆಗಲಿ. ಆ ಪೋಸ್ಟಿಗೆ ಬಂದಾಗ ಅವ್ರ ಆಸ್ತಿ ಪಾಸ್ತಿ ಎಷ್ಟಿತ್ತು, ಈಗ ಅವ್ರು ಇಳಿದು ಹೋದ್ಮೇಲೆ ಎಷ್ಟಿರುತ್ತೆ. ಅವ್ರೇನ್ರಿ ಇಡೀ ಬೆಂಗಳೂರು ಆಳೋ ಥರ ಆಗ್ಬಿಟ್ಟಿದೆ. ಬೆಂಗಳೂರನ್ನ ಖರೀದಿ ಮಾಡೋಷ್ಟು ದುಡ್ಡುಗಳು ಮಾಡ್ತಾರೆ. ಇವ್ರು ಯಾವ ಬೆಂಗಳೂರು ಅಭಿವೃದ್ಧಿ ಮಾಡ್ತಾರೆ? ಇವತ್ತು ಅಭಿವೃದ್ಧಿ ಅನ್ನೋದೆಲ್ಲ ಶೂನ್ಯ ಆಗಿದೆ. ಈಗ ಏನು ಮಾಡಕ್ಕೆ ಹೊರಟಿದೆ ಸರ್ಕಾರ ಅನ್ನೋದು ಗೊತ್ತಿಲ್ಲಪ್ಪ. ಯಾವ ನೋಡಿ BBMP ಶಾಲೆಗಳು ಮುಚ್ಚೋಗಿದ್ದಾವೆ, ಯಾವ ಶಾಲೆಗಳಿಲ್ಲ. ಈಗ ನಿಮ್ಗೆ ಯಾವುದು ನೋಡ್ರಿ, ನಿಮ್ಗೆ ಯಾವುದು ಮೂಲಭೂತ ಸೌಕರ್ಯ ಅನ್ನೋದೇ ಇಲ್ಲಪ್ಪ. ಇವಾಗ ನಾವು ಏನಂದ್ವಿ ಸ್ಟಾರ್ಟಿಂಗಲ್ಲಿ, ಅವ್ರು ಬಂದಾಗ ಏನೋ ಸ್ವಲ್ಪ ಜನ ಪೂರ್ತಿ ಸಿಟಿ ರೌಂಡ್ ಹಾಕಿದ್ರು, ಎಲ್ಲ ಕಡೆ ಓಡಾಡಿದ್ರು. ನಾವೇನಪ್ಪ ಒಳ್ಳೆ, ನಮಗೆ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಏನೇ ಒಂದು ಅಟ್ಲೀಸ್ಟ್ ಇವರು ಒಳ್ಳೆ ಕೆಲಸ ಮಾಡ್ತಿದ್ರೆ, ಕಸಗಳನ್ನ ಎತ್ತೋ ಕೆಲಸ ಮಾಡ್ತಾರೆ, ಕಸಗಳನ್ನ ಕ್ಲೀನ್ ಮಾಡಿಸ್ತಾರೆ ಅಂತ ಅಂದ್ಕೊಂಡ್ವಿ. ಅದೆಲ್ಲ ಸ್ವಲ್ಪ ದಿನನೇ ಆಯಿತು. ಅದಾದಮೇಲೆ ಇವ್ರ ಹೋರಾಟಗಳೇನಿದ್ರು, ನಾನು ಮುಖ್ಯಮಂತ್ರಿ ಆಗಬೇಕು, ಇವರು ಅವ್ರ ಜಾಗಕ್ಕೆ ನಾನು ಉಪಮುಖ್ಯಮಂತ್ರಿ ಆಗಬೇಕು, ಈ ಒಂದು ಇದರಲ್ಲೇ ಆಗಿದೆ. ಇವೆಲ್ಲ ಏನು ಅಂದರೆ ಒಂದು ಗೂಟದ ಕಾರ್ಗಳಿಗೋಸ್ಕರ. ಈಗ ಮಹಾನಗರ ಪಾಲಿಕೆ ಏನಾಗುತ್ತೆ, ಎಲ್ಲ ಅವ್ರಿಗೆ ಗೂಟದ ಕಾರ್ಗಳು ಅವ್ರಿಗೆ ಒಂದು ಸ್ಥಾನಮಾನಗಳು ಕಲಿಸ್ಬೇಕು. ಈ ನೋಡಿ ಎಲ್ಲ ನಿಗಮ ಮಂಡಳಿಗಳಿದ್ದಾವೆ, ಹಲವಾರು ನಿಗಮ ಮಂಡಳಿಗಳು ಮಾಡಿದ್ರು. ಎಲ್ಲದು ನಮ್ಗೇನಾಗುತ್ತೆ, ಹಳೆ ಕಾರ್ಗಳನ್ನ ಎಲ್ಲ ಗುಜರಿಗೆ ಹಾಕ್ತಾರೆ ಅಥವಾ ತಂದು ನಿಲ್ಲಿಸ್ತಾರೆ. ಅವ್ರಿಗೆ ಬೇಕಾಗಿರೋದು ಒಂದು ಒಬ್ಬ 4-5 ಜನ ಸರ್ಕಾರದ ವೆಚ್ಚ, ನಮ್ಮ ಟ್ಯಾಕ್ಸ್ ದುಡ್ಡು ಕೊಡೋದೇನಕ್ಕೆ, ಇವರು ಅಭಿವೃದ್ಧಿ ಮಾಡಲಿ ಅಂತ. ಇವರ ಸ್ವೈಯಕ್ತಿಕ ಅಭಿವೃದ್ಧಿಗಳು ಆಗುತ್ತೆ. ಯಾವ ರೀತಿ ಅಂದರೆ, ಅವರಿಗೆ ಈಗ ಈಗ 4 ಮಹಾನಗರ ಪಾಲಿಕೆ ಮಾಡ್ತೇವೆ ಅಂತ 4 ಕಮಿಷನರ್ಗಳಿಗೆ ಮಾಡ್ತಾರೆ, ಅಲ್ಲಿ 4 ಜನ ಮೇಯರ್ಗಳು ಮಾಡ್ತಾರೆ, ಅಲ್ಲೊಂದಿಷ್ಟು ಜನ ಅಲ್ಲಿ ಒಂದಿಷ್ಟು ನಮ್ಮದೇ ಟ್ಯಾಕ್ಸ್ ದುಡ್ಡನ್ನ ಪೋಲ್ ಮಾಡ್ತಾರೆ. ಈಗ ಏನಾಗಿದೆ, ಒಂದೇ ಕಡೆಗೆ ಬರೋದು ಸಾವಿರಾರು ಕೋಟಿ. ನೋಡಿ ಈಗ ಇರೋದ್ರಲ್ಲೇ 40% 50% ಕಮಿಷನ್ ತಗೊಂಡ್ರು ಕೂಡ ಒಂದು ಬಿಲ್ಗಳಾಗಿಲ್ಲ ಅಂತ ಇವತ್ತು ಹೋರಾಟ ಮಾಡ್ತಾರೆ ಕಾಂಟ್ರಾಕ್ಟರ್ಗಳು. ನಮಗೆ ಬಿಲ್ ಬಂದಿಲ್ಲ ಸ್ವಾಮಿ, ನಾವು ಕೆಲಸ ಮಾಡೋದಂತ. ಇದೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಜಿಪುರದಲ್ಲಿ ಕೋರಮಂಗಲದಲ್ಲಿ ಒಂದು ಬ್ರಿಡ್ಜ್ ಕಟ್ತಾವ್ರೆ. ಅದು ಸುಮಾರು 20 ವರ್ಷ ಆಯ್ತು. ಅದು ಹಳೆ ಅದ್ರ ಆಯುಷ್ಯನೇ ಮುಗಿದೋಯ್ತು, ಇನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇನ್ನು ಇರೋದನ್ನೆಲ್ಲ ಅಟ್ಲೀಸ್ಟು ಈ ಮಹಾನಗರ ವ್ಯಾಪ್ತಿ ಒಳಗಡೆ ಇರೋದನ್ನ ಪೂರ್ತಿ ನೀವು ಅಭಿವೃದ್ಧಿ ಮಾಡಿ ಆನಂತರ ಮಾಡಿದರೆ ನಾವೇನು ಬೇಡ ಅಂತ ಹೇಳಲ್ಲ. ಇರೋದನ್ನೇ ಅಭಿವೃದ್ಧಿ ಮಾಡ್ದಂಗೆ ನಾವು ಇನ್ನೂ ಗ್ರೇಟೆಡ್ ಬೆಂಗಳೂರು ಮಾಡ್ತೀವಿ, ರಾಮನಗರ ಸೇರಿಸ್ಕೊಂತೀವಿ, ಕನಕಪುರ ಸೇರಿಸ್ಕೊಂತೀವಿ. ನಾವು ಹಾಗೆ ಇದೆಲ್ಲ ಇಷ್ಟೇ ರೀ. ಬೆಂಗಳೂರನ್ನ ಹೆಸರು ಬಂತು ಅಂದರೆ ಕನಕಪುರದಲ್ಲಿ 1000 ಎಕರೆ ಜಮೀನುಗಳಿದ್ದಾವೆ, ಅದಕ್ಕೆ ಒಳ್ಳೆ ರೇಟ್ ಬರುತ್ತೆ. ಈ ಒಂದು ಅವರ ಒಂದು ಹೇಗೆ ನೋಡಿ, ನಾವು ಒಂದು ಉದಾಹರಣೆ ಕೊಡಬೇಕು ಅಂದರೆ, ಇಡೀ ನೀವು ಬೆಂಗಳೂರು ಸುತ್ತಾಕೋ ಬನ್ನಿ, ನಿಮಗೆ ಲುಲ್ಲು ಮಾಲ್ ಎದುರುಗಡೆ ಇರೋಂಥ ರೋಡ್ ಎಲ್ಲೂ ಸಿಗಲ್ಲ. ನಾವಲ್ಲ ಲುಲ್ಲು ಮಾಲ್ ಎಂಟ್ರಿ ಆದ ತಕ್ಷಣ ಇದೇನೋ ಫಾರಿನಿಗೆ ಬಂದ್ಬಿಟ್ಟಿದವನಪ್ಪ, ಇದೇ ನಮ್ಮ ಬೆಂಗಳೂರೇ, ಇದು ಎಲ್ಲ ಸಿಂಗಾಪುರಕ್ಕೆ ಹೋದೇವೆ ಅಂತ ಫೀಲ್ ಬರುತ್ತೆ. ಈಗ ಇಷ್ಟೇ ಅಂದ್ರೆ ಅವರ ಆಸ್ತಿ ಪಾಸ್ತಿಗಳಿರಲ್ಲಿ ರೋಡ್ಗಳು ಕ್ಲೀನ್ ಇರ್ತವೆ, ಬೇರೆಯವ್ರದೆಲ್ಲ ಕಣ್ಣಿಗೆ ಕಾಣಲ್ಲ. ಇವತ್ತು ಆ ರೀತಿ ಇವತ್ತು ಯಾರ್ದೋ ಇದ್ರ ಮಾಡೋದಕ್ಕೆ ಅವರವರ ಸ್ವಂತ ಒಂದು ಮಾಡ್ಕೊಳ್ಳೋಕ್ಕೆ ನಮ್ಮನ್ನೆಲ್ಲ ಬಲಿಪಶು ಮಾಡಬೇಡಿ. ನಾವು ಕಟ್ತಾ ಇರೋ ಟ್ಯಾಕ್ಸ್ನ ನಮ್ಮ ಅಭಿವೃದ್ಧಿಗಳಿಗೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಆಸ್ಪತ್ರೆಗಳು ಸರಿಯಾಗಿಲ್ಲ, ನಿರ್ವಹಣೆ ಮಾಡ್ತಾ ಇಲ್ಲ. ಅವನು ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಅಲ್ಲಿ ದೊಡ್ಡ ಮಾಫಿಯಾ ಆಂಬುಲೆನ್ಸ್ಗಳವ್ರು ತಗೊಂಡೋಗಿ ಖಾಸಗಿ ಆಸ್ಪತ್ರೆ ಬಿಡ್ತಾರೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ತಾಯ್ನಾಡು ರಾಘವೇಂದ್ರ ಅವರು ಮಾತನಾಡ್ತಾ ಇದ್ರು. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ, ನಾವೇನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಕರಿತೇವೆ, ಇದರ ವಿಚಾರವಾಗಿ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಕೂಡ ಆಡಿದ್ರು. ಇರುವಂಥ ಒಂದು ಪಾಲಿಕೆಯನ್ನು ನೆಟ್ಟಾಗಿ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಇನ್ನು 3 ಪಾಲಿಕೆ ಮಾಡಿ ಏನು ಮಾಡ್ತಾರೆ? ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಇರುವಂಥ ಬೆಂಗಳೂರು ಮಹಾನಗರ ಪಾಲಿಕೆ BBMP ಇವತ್ತು ಅದರ ಆಯುಷ್ಯ ಅಥವಾ ಅದರ ಯುಗಾಂತ್ಯ ಆಗುತ್ತೆ, ನಾಳೆಯಿಂದ ಹೊಸದನ್ನು ನಾವು ನೋಡಬೇಕಾಗತ್ತೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಗತ್ಯ ಇತ್ತು ಸರ್ ಇದ್ರದ್ದು ಈ ಸಂದರ್ಭದಲ್ಲಿ? ಆಗಲ್ಲ. 2008ರಲ್ಲಿ ಕರ್ನಾಟಕ ಪುರಸಭೆ ಅನ್ನತಕ್ಕಂಥ ಒಂದು ಕಾಯ್ದೆ ಅನುಷ್ಠಾನವಾಗಿ KMC ಆ್ಯಕ್ಟ್ ಅಂತ ಬಂತು. ತದನಂತರ ಅದು ಕೊನೆಗೆ ಅದು ಬದಲಾವಣೆ ಆಗ್ತಾ ಮಹಾನಗರ ಪಾಲಿಕೆ BCC ಆಯಿತು, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಯಿತು. ತದನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು.
ಇದೆಲ್ಲ ಆದಮೇಲೆ ಈಗ ಅದು ಜಿ ಪಿ ಅಂದರೆ ಗ್ರೇಟರ್ ಬೆಂಗಳೂರು ಆ್ಯಕ್ಟ್ ಅಂತ ಬಂತು. ಆಯಿತಾ, ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ, ಈಗ ನಾನು ಯಾವುದೇ ರಾಜಕೀಯ ಸರ್ಕಾರದ ಬಗ್ಗೆ ಮಾತಾಡಲ್ಲ. ಓಕೆ, ನಮ್ಮನ್ನು ಆಳಿದವರೆಲ್ಲ ಕೂಡ ಹಿಂಗೆ ಮಾಡಿದ್ದೆ. ಬರೀ ಇವಾಗಿನ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಅಥವಾ ಬಿ ಜೆ ಪಿ ಸರ್ಕಾರ ಆಗಲಿ, ಜೆ ಡಿ ಎಸ್ ಸರ್ಕಾರ ಅಂತ ಆಗಲಿ, ಅದೆಲ್ಲ ಒಂದು ಗಮನಕ್ಕೆ ಇಟ್ಕೊಂಡಾಗ ಓಕೆ, ನಮ್ಮನ್ನು ಆಳದವರು ಎಲ್ಲರೂ ಕೂಡ ಏನೋ ಸ್ವಾರ್ಥಿಗಳಾಗಿ ಕೇವಲ ತಮ್ಮ ಜೇಬುಗಳು ತುಂಬಿಸ್ಕೊಳ್ಳೋಕ್ಕೋಸ್ಕರ ಕೂಡ ಅವ್ರು ಇದನ್ನು ಒಂದು ಅಸ್ತಿತ್ವಕ್ಕೆ ತಂದರೆ ಹೊರತು ಇಲ್ಲಿ ಜನಗಳು ಒಳ್ಳೇದಾಗಬೇಕು ಅನ್ನೋದಾಗಿದ್ದರೆ, ಈಗ ಇಡೀ ಬೆಂಗಳೂರು ಚಿತ್ರೀಕರಣ ನೋಡೋಕೆ ಹೋದಾಗ ಯಾವ ದೇಶಕ್ಕೇನು ಕಡಿಮೆ ಏನಿಲ್ಲ. ಭೂಗೋಳದಲ್ಲಿ, ಪಾಪ್ಯುಲೇಷನ್ನಲ್ಲಿ, ವಿದ್ಯಾಭ್ಯಾಸದಲ್ಲಿ, ಶೈಕ್ಷಣಿಕವಾಗಿ ಅದು ಎಲ್ಲ ಥರ ಕ್ಷೇತ್ರದಲ್ಲೂ ಕೂಡ ಬೆಂಗಳೂರು ತನ್ನದೇ ಆಗ್ತಕ್ಕಂಥ ಸ್ಥಾನಮಾನ ಇದೆ. ಬೆಂಗಳೂರು ಮರ್ಯಾದೆ ಹೋಗೋದೇನು ಬೇಡ, ಬೆಂಗಳೂರು ಅದೇ ಮರ್ಯಾದೆ ಇದೆ. ಇವನ್ ಇಫ್ ಯು ಕಂಪೇರ್ ಟು ಡೆಲ್ಲಿ, ಬಾಂಬೆ, ಕಲ್ಕಟ್ಟ ಅಥವಾ ಚೆನ್ನೈ ಕಂಪೇರ್ ಮಾಡಿದಾಗ ಬೆಂಗಳೂರು ಕೂಡ ಇವತ್ತು ಕೂಡ ತನ್ನ ಹೆಸರು ಉಳಿಸ್ಕೊಂಡಿದೆ. ಇದಕ್ಕೆ ಬರೋಣ. ಈಗ ಇವತ್ತು ಏನು ಅಮೆಂಡ್ಮೆಂಟ್ ಆಯಿತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಇತಿಹಾಸದ ನೇಪಥ್ಯಕ್ಕೆ ಸೇರೋಯ್ತು. ಇಟ್ ಈಸ್ ಹಿಸ್ಟ್ರಿ ಆಸ್ ಎರೈಸ್ಡ್ ಅಂತ ಕರೀತಾರಲ್ಲ, ಹಂಗೆ ಸೇರೋಯ್ತು, ಅಳಿಸೋಯ್ತು. ಈಗ ಗ್ರೇಟರ್ ಬೆಂಗಳೂರು ಆ್ಯಕ್ಟ್ ಅಂತ ಏನು ಬಂತು 2020 ಬಂದಿದ್ದು, 24ಕ್ಕೆ ಅಮೆಂಡ್ಮೆಂಟ್ ಆಯಿತು, ಈಗ 25. ಈಗ ಇದನ್ನು ಈ ತಿಂಗಳ ಮುಖಾಂತರ 15ನೇ ತಾರೀಕಿಂದ, ಅಂದರೆ ನಾಳೆ ನಾಡ್ದು, ಅಂದರೆ ನಾಳೆ ಇಲ್ಲಿ ಒಂದು ನೋಡಿ ಸರ್, ಈಗ ಏನಾಗತ್ತೆ ಹೇಳ್ತೀನಿ ಕೇಳಿ. ಜೇನುತುಪ್ಪ ಕಿತ್ಕೊಂಬ ಅಂತ ಹೇಳ್ತೀವಿ ನಾವು, ಕಿತ್ಕೊಂಬರ್ತೀವಿ. ಅಣ್ಣ ಕೈಗೆಲ್ಲ ಅಂಟ್ಕೊಂಡಿದ್ದೀವಿ ಸರ್ ಅಂದರೆ ಕೈಗೆ ನೆಕ್ಕು ಅಂತೀವಿ ನಾವು. ಈ ಥರ ಜನ ಮೈಂಡ್ ಸೆಟ್ ಇದ್ದಾಗ ನೀವು ಕ್ಲೀನಿಂಗ್ ಅಂತ ಎಲ್ಲಿ ತೊಗೋತೀರಿ? ಯಾವ ಕ್ಷೇತ್ರ ತೊಗೊಳ್ಳಿ, ಅನ್ಕ್ಲೀನ್ಡ್. ಹಾಸ್ಪಿಟಲ್ ಇಂಡಸ್ಟ್ರಿ ತೊಗೊಳ್ಳಿ, ಅನ್ಕ್ಲೀನ್ಡ್. BBMP ಲೈಸೆನ್ಸ್ ತೊಗೊಳ್ಳಿ, ಅನ್ಕ್ಲೀನ್ಡ್. ಆಮೇಲೆ ಹೋಟೆಲ್ ಇಂಡಸ್ಟ್ರಿ ತೊಗೊಳ್ಳಿ, ಅನ್ಕ್ಲೀನ್ಡ್. ರಸ್ತೆ ತೊಗೊಳ್ಳಿ, ಅನ್ಕ್ಲೀನ್ಡ್. ನಿಮ್ಗೆ ಅಕೌಂಟಬಿಲಿಟಿ ಇಲ್ವೇ ಇಲ್ಲ. ನೀವು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಸಣ್ಣದು ಈಗ ಏನಿದೆ, ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳು, ನಮ್ಮ ಸ್ನೇಹಿತರು ಹೇಳ್ದಂಗೆ ಇಲ್ಲಿ ಆ ವಾರ್ಡ್ಗಳು ಏನಿತ್ತು 4 ವರ್ಷ ಆಯ್ತು, ಈಗ ಚುನಾವಣೆ ಆಗಿಲ್ಲ. ಅಲ್ಲಿ ಹೆಂಗಿತ್ತು ಆಡಳಿತದ ವ್ಯವಸ್ಥೆ ಅಂತಂದರೆ, ಯಾರೊಬ್ಬರು ಯಾರ ಕೈಗೂ ಸಿಗ್ತಿರ್ಲಿಲ್ಲ. ನಿಮ್ಮ ಆಶ್ಚರ್ಯ ಪಡ್ತೀರಿ. ಈಗ ನಾಳೆ ನಾನು ಯಾವುದೋ ಒಂದು ಹೋಟೆಲ್ ಸಿಗ್ಮೆಂಟ್ ನಡೆಸಬೇಕು ಅಂದ್ಕೊಳ್ಳಿ, ಅವನು ಹೆಲ್ತ್ ಇನ್ಸ್ಪೆಕ್ಟರ್ನ, ಹೆಲ್ತ್ ಅಸಿಸ್ಟೆಂಟ್ ಹುಡ್ಕೊಂಡು ಹೋಗ್ಬೇಕು ನಾನು. ಅವನೆಲ್ಲೋ ಕೂತಿರ್ತಾನೆ, ಅವನಿಗೊಂದು ಗೊತ್ತುಗುರಿ ಜಾಗ ನೀನಿರೋದೇ ಇಲ್ಲ ಅವನಿಗೆ. ಅವನು ಮಸ್ಕ ಹೊಡೆದು ಅವ್ನಿಗೆ ಅವ್ನು ಬರೀ ಸೈನ್ ಹಾಕೊಡೋದಕ್ಕೆ ಅವ್ನು ಹೀಗೆ ಚಾರ್ಜಸ್ 15-20 ಸಾವಿರ ಚಾರ್ಜ್ ಮಾಡ್ತಾನೆ. ಖಂಡಿತ ಸರ್. ಅಂದರೆ ಇದು ಯಾವಾಗ ಸಿಸ್ಟಮ್ಮು ವ್ಯವಸ್ಥೆ ನೆಟ್ಟಿಗಿಲ್ಲ ಅಂದಾಗ, ಸೊಟ್ಟಗಾದಾಗ ಕರಪ್ಷನ್ನ ಮೊದಲನೇ ಹೆಜ್ಜೆ ಕರಪ್ಷನ್. ಇಲ್ಲೇನಾಯಿತು, ಎಲ್ಲ ಕ್ಷೇತ್ರದಲ್ಲಿ ಏನಾಯಿತು ಅಂತಂದರೆ, ಈಗ ಇದು ಸಮರ್ಥರು ಬರಲಿಲ್ಲ ಆಳ್ವಿಕೆ ಮಾಡೋದಕ್ಕೆ. ಈಗ ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ಮಹಾನಗರ ಪಾಲಿಕೆ ಆಗಲಿ ಅಥವಾ ಮುನ್ಸಿಪಲ್ ಟೌನ್ ಪ್ಲಾನಿಂಗ್ ಯಾವುದೇ ತಗೊಂಡ್ರು ಕೂಡ ಸಮರ್ಥರು ಬಂದರೆ ಅದು ಏನಾದ್ರು ಕಾಯಕಲ್ಪ ಮಾಡ್ತಾರೆ. ನಮ್ಮ ಲೋಕಾಯುಕ್ತ ಒಳಗೆ ಏನೋ ಮಾಜಿ ಲೋಕಾಯುಕ್ತರಾರಿದ್ರು ಅವಾಗ, ಯಾರು ವೆಂಕಟಸ್ವಾಮಿ ಅವರೆಲ್ಲ ಬೇಕಾದ ಜನ ಹೆಂಗಸ ಕಡೆ ಇದ್ರಲ್ಲ, ಸಮರ್ಥರಿದ್ರು. ಅವ್ರು ಕಂಡ್ರೆ ಅಧಿಕಾರಿಶಾಹಿಗಳು ಉಚ್ಚಕೊಳ್ಳೋರು, ಎದುರ್ಕೊಳ್ಳೋರು, ಕಚ್ಚೆ ಡೀಲ್ ಆಗೋದವ್ರದ್ದು. ಈಗೇನಾಗ್ತಿದೆ ಅಂತಂದ್ರೆ, ಈಗ ಮನೆ ಕಳ್ಳ, ಹೊರಗಿನ ಕಳ್ಳ, ಮ್ಯಾಚಿಂಗ್, ಮೇಡ್ ಫಾರ್ ಈಚ್ ಅದರ್. ಒಬ್ಬ ಕರಪ್ಷನ್ ಮಾಡಿ ನಿಮ್ಮ ಮಾಧ್ಯಮದ ಕ್ಯಾಮ್ರಾಗಳ ಮುಂದೆ ಸೆರೆ ಹಿಡಿದು ಕೋಟ್ಯಾಂತರ ರೂಪಾಯಿ ನೋಟ್ಗಳು ತೋರಿಸಿ, ಕೋಟ್ಯಾಂತರ ರೂಪಾಯಿ ಒಡವೆಗಳು ತೋರಿಸಿ, ವಜ್ರದ ಒಡವೆ ಏನು, ಬೆಳ್ಳಿ ಒಡವೆ ಏನೆಲ್ಲ ತೋರಿಸಿದ ಮೇಲೂ ಕೂಡ ಆತ ನೆಕ್ಸ್ಟ್ ಒಂದು 2-3 ತಿಂಗಳಾದ್ಮೇಲೆ ಪ್ರಮೋಷನ್ ತೊಗೋತಾನೆ. ನಮಗೂ ಕೆಲಸ ಇಲ್ಲ, ನಾನು ಕೂಡ ಲೀಗಲ್ ಬ್ಯಾಕಪ್ಪಲ್ಲಿರೋ, ನನಗೂ ಆಶ್ಚರ್ಯ ಆಗುತ್ತೆ. ಹೆಂಗೆ ತೊಗೋತಾರೆ ಗುರು, ಕರಪ್ಷನ್ ಅಂತ ಹೋಗ್ತಾನೆ, ಕೋಟ್ಯಾಂತರ ರೂಪಾಯಿ ಮಾಡ್ತಾನೆ, ಹೆಂಗೆ ತೊಗೋತಾರೆ ಇವನು, ಹೆಂಗೆ ಮನೆ ಪ್ರಮೋಟ್ ಆಗ್ತಾನೆ ಇವನು, ಹಿಂಗೆ ಇವನಿಗೆ ಸಿಗುತ್ತೆ ಚಾನ್ಸ್. ಅನೈತಿಕ ಮೈತ್ರಿ ಇದೆಯಲ್ಲ, ನಮ್ಮ ಹಳ್ಳಿ ಕಡೆ ಅಂತಾರೆ, ಏನಂತಂದರೆ ಏನೋ ಒಂದು ಪದ ಯೂಸ್ ಮಾಡ್ತಾರೆ, ಏನು ಇಲ್ಲಿಗಲ್ ಮ್ಯಾರೇಜಿಗೆ ಒಂದು ಏನೋ ಅಂತ ಹೇಳ್ತಾರೆ, ಕುಡಿಕೆ. ಈ ಅನೈತಿಕ ಕುಡಿಕೆಗಳು ಏನು ಮಾಡ್ತವೆ, ಇವೆಲ್ಲ ಸಿಸ್ಟಮ್ ಆಟಾಡುತ್ತೆ. ಆಮೇಲೆ ಯಾರು ಕ್ಲೀನ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಗಮನಿಸಿದ್ದೀರಾ? ಬೈ ಚಾನ್ಸ್ ನೀವೇನಾದರೂ ಒಳ್ಳೆ ಸಮರ್ಥ ಅಧಿಕಾರಿ ಅಂದ್ಕೊಳ್ಳಿ, ಶುದ್ಧವಾಗಿದ್ದೀರಿ, ಕೈ ಬಾಯಿ ಶುದ್ಧ ಇದೆ ಅಂದ್ಕೊಳ್ಳಿ, ನಿಮ್ಮನ್ನು 6 ತಿಂಗಳು ಹಾಳು ಮಾಡಕ್ಕೆ ಬಿಡ್ತಾರೆ. ಇಲ್ಲ ನೀನು ಹೊರಗಡೆ ಹೋಗೋ, ಇಲ್ಲ ಇಲ್ಲಿದ್ದು ಕೊಳಗೆಟ್ಟು ಹೋಗು ಅಂತ ಹೋಗ್ತಾರೆ. ನಾನು ಹೇಳೋದಿಷ್ಟು, ಈಗ ಈ ಉದಾಹರಣೆ, ಈಗ ಮಹಾನಗರ ಪಾಲಿಕೆಯಿಂದ ನಾನು ಅವಲ್ಲಿ ಹೇಳಿದ ಇತಿಹಾಸ ಪುಟ ಸೇರಿಕೊಳ್ತು. ಗ್ರೇಟರ್ ಬೆಂಗಳೂರು ಅಂತ ನೀವೇನು ಪರಿಚಯ ಮಾಡೋಕ್ಕೆ ಹೊರಟಿದ್ದೀರಿ, ಅದರದ್ದು ಲೋಪದೋಷಗಳು ಏನು, ಅದರದ್ದು ಪ್ಲಸ್ ಪಾಸಿಟಿವ್ ಏನು, ನೆಗೆಟಿವ್ ಏನು,
ಪಾಸಿಟಿವ್ ಯೋಚನೆ ಮಾಡೋಕ್ಕೆ ಹೋದಾಗ ನೋಡಿ ಸರ್, ಎಲ್ಲೂ ಕೂಡ ನಾನು ಇವಾಗ ಇರೋ ಸ್ಥಿತಿ ಇನ್ನೂ ನಾಳೆ ಅಮೆಂಡ್ಮೆಂಟ್ ಆಗೋದು. ಈಗಿನ ಸ್ಥಿತಿ ಬಗ್ಗೆ ನಿಮಗೆ ಒಂದು ಸಣ್ಣ ಚಿತ್ರೀಕರಣ ಕೊಡ್ತೀನಿ. ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಇನ್ಸ್ಟಿಟ್ಯೂಷನ್, ನಗರದ ಆಡಳಿತ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ. ಓಕೆ. ಪ್ಯಾರಲ್ ಆಗಿ BDA ಇದೆ, PWSSB ಇದೆ, ಓಕೆ, ಆಮೇಲೆ ಬೆಸ್ಕಾಮ್ ಇದೆ, ಫೈರ್ ಇದೆ, ವಾಟರ್ ಸಪ್ಲೈ ಇದೆ, ಇವೆಲ್ಲವೂ BMRC, ಎಲ್ಲವೂ ಬೇರೆ ಬೇರೆ ಕಾರ್ಪೊರೇಟ್ಗಳಿವೆ. ಯಾವ ಕೋಆರ್ಡಿನೇಟ್ ಇಲ್ಲ. ಓಕೆ. ಈ BBMP ಜೊತೆ ಯಾವುದು ಜೋಡಿಸ್ಕೊಂಡೇ ಇಲ್ಲ. ಅಲ್ಲಿ ಏನು ಅಂತಂದರೆ ಅಲ್ಲಿ ಏನೂ ಕೂಡ ಲಿಂಕ್ ಇಲ್ಲ. ಈಗ ಬೆಸ್ಕಾಮನ್ನು ಅವನಿಗೆ ಇಷ್ಟ ಬಂದಾಗ ಅವನು ಆಟ ಆಡ್ತಾನೆ, PWSSB ಅವನು ಇಷ್ಟ ಬಂದಾಗ ಅವನು ಆಟ ಆಡ್ತಾನೆ, ಆಮೇಲೆ BDA ಅವ್ರು ಇಷ್ಟ ಬಂದಾಗ ಅವ್ರು ಆಟ ಆಡ್ತಾರೆ. ಇಲ್ಲೆಲ್ಲೂ ಕೂಡ ಒಂದು ಪ್ಲಾಟ್ಫಾರಮ್ ಇಲ್ಲ. ಓಕೆ. ಇಲ್ಲಿ ನಾ ಗಮನಿಸಿದ್ದೇನೆಂದರೆ, ಆಕ್ಟರ್ ಕೂಡ ಸ್ವಲ್ಪ ಸಂಕ್ಷಿಪ್ತ ನೋಡೋಕೆ ಹೋದಾಗ ಅಲ್ಲಿರತಕ್ಕಂಥ ಮೇಲಧಿಕಾರಿ ಅಥವಾ ಅಲ್ಲಿರತಕ್ಕಂಥ ಮುಖ್ಯಸ್ಥರು ಬರೀ ಸದಸ್ಯರಾಗಿರ್ತಾರೆ ಹೊರತು ಇಲಾಖೆ ಮರ್ಜ್ ಆಗಿಲ್ಲ. ಇಲಾಖೆ ಮರ್ಜ್ ಏನಂತಂದ್ರೆ, ಈ ಉದಾಹರಣೆ ಕೊಡ್ತೀನಿ. ಮೊದಲು BDAಗೆ ಸೈನಿಂಗ್ ಅಥಾರಿಟಿ ಇತ್ತು, ಪ್ಲಾನಿಂಗ್ ಎಕ್ಸ್ಟೆನ್ಷನ್ ಆಫ್ ಪ್ಲಾನು ಮತ್ತು ಮಾಸ್ಟರ್ ಪ್ಲಾನು 2030 2040 ಅಂತ ಅವ್ರಿಗೆ ಪವರ್ ಇತ್ತು. ಈಗ ಆ ಪವರ್ ಕಿತ್ಕೊಂಡ್ಬಿಟ್ರು. BDA ಜಸ್ಟ್ ಹಲ್ಕಿತ್ತು ಹಾವು ಥರ, ಈಗ ಮುಗಿದೋಯ್ತು. BBMP ಮಧ್ಯದಿಂದ ಪವರ್ ಇಲ್ಲ ಬಿಡಿ. ಈಗ ಏನಾಗುತ್ತೆ ಇನ್ನೊಂದೇನಂದ್ರೆ, ಇಲಾಖೆಗಳ ಬಗ್ಗೆ ಬಂದಾಗ PWSSB ರೆವಿನ್ಯೂ ಸೋರ್ಸ್ ಎಷ್ಟು, ಅದು ಅದು ನಷ್ಟದಲ್ಲಿದೆಯಾ ಅಥವಾ ಸಂಪನ್ಮೂಲವಾಗಿದೆಯಾ, ಬೆಸ್ಕಾಮ್ನಲ್ಲಿ ಕಷ್ಟ ಯಾವುದು ಕೂಡ ಆಡಿಟ್ ಆಗ್ತಾ ಇಲ್ಲ. ನೀವೇನು ಮಾಡ್ತೀರಿ, ಏನು ಕಷ್ಟದಲ್ಲಿದೆ ಒಂದು ಸಂಘ, ಒಂದು ಏನೋ ಇನ್ಸ್ಟಿಟ್ಯೂಷನ್ ಅಂದ್ಬಿಟ್ಟು ಫಂಡಿಂಗ್ ಮಾಡ್ತೀರಿ ನೀವು. ಮಹಾನಗರ ಪಾಲಿಕೆಗೆ ಸಂಬಳ ಕೊಡೋಕೆ ದುಡ್ಡಿರಲಿಲ್ಲ ಅಂತ ಹೇಳಿ ಈಗ ಸರ್ಕಾರ ಫಂಡಿಂಗ್ ಮಾಡ್ತು. ನೆನಪಿರ್ಬೇಕು ತಮಗೆ, ಫಂಡಿಂಗ್ ಮಾಡ್ತಾ. ಹಾಗಾದ್ರೆ ಮಹಾನಗರ ಪಾಲಿಕೆ ದುಡಿತಾ ಇರೋದೇನು? ಓಕೆ. ಇದೇ ಥರ ಇದಕ್ಕೆ ಬನ್ನಿ ವಾಪಸ್ಸು ಗ್ರೇಟರ್ ಬೆಂಗಳೂರಿಗೆ ಸುಮಾರು ಒಂದು ಬೆಂಗಳೂರು ಉತ್ತರ, ದಕ್ಷಿಣ, ಸೆಂಟ್ರಲ್ಲು ಇವೆಲ್ಲ ತೊಗೊಂಡ್ರಿ. ಅದಕ್ಕೆ ಸಂಬಂಧಪಟ್ಟ MLAಗಳೆಲ್ಲ ಬಂದರು. ಆಲ್ಮೋಸ್ಟ್ ಒಂದು 234 ಅಂಕಿಅಂಶದ ಪ್ರಕಾರ ಕಾರ್ಪೊರೇಟರ್ ಆಗ್ತಾರೆ. ನಮ್ಮ ಸ್ನೇಹಿತರು ತುಂಬ ಚೆನ್ನಾಗಿ ಹೇಳಿದ್ರು, ಯಾವುದೇ ಮಾಡೋಕ್ಕೆ ಹೋದಾಗ ದೇವಸ್ಥಾನದ ಪ್ರಸಾದ ಕೊಡೋಕೆ ಹೋದಾಗಲೂ ಕೂಡ ವೆಟ್ಟೆಡ್ ಇಂಟ್ರೆಸ್ಟು. ಪ್ರಸಾದ ನನ್ನ ಹೆಸರು ಬರಲಿ ಅಂತಾರೆ. ನಾನು ಕೊಟ್ಟಿದ್ದು ಅಂತ ಅನೌನ್ಸ್ ಮಾಡ್ರಿ ಅಂತಾರೆ. ನಾನು ಕೊಟ್ಟರೆ ಅನೌನ್ಸ್ ಮಾಡ್ರಿ, ಇವತ್ತಿನ ನಿತ್ಯ ನೈವೇದ್ಯಕ್ಕೆ ಡ್ಯಾಶ್ ರವರು ಪ್ರಸಾದ ವಿನಿಯೋಗ ಮಾಡೋದು ಅಂತ ಬರಲಿ ಅಂತಾರೆ. ಇಲ್ಲಿ ವೆಟ್ಟೆಡ್ ಇಂಟ್ರೆಸ್ಟ್ ಅಂದರೆ ಏನು ಅಂತಂದರೆ, ಪ್ರತಿಯೊಬ್ಬನಿಗೂ ಒಂದು ಇರುತ್ತೆ. ಏನು, ನನ್ನ ಪ್ರಾಪರ್ಟಿ ಡೆವಲಪ್ ಆಗಲಿ, ನನ್ನ ಕಮರ್ಷಿಯಲ್ ವೆಂಚರ್ ಡೆವಲಪ್ ಆಗಲಿ, ಇವೆಲ್ಲ ಅನೈತಿಕ ಮೈತ್ರಿಯ ಒಂದು ಸಿಂಡಿಕೇಟ್ ಇದು. ನಿಮ್ಮಿಂದ ತಿಳ್ಕೊಳ್ಳೋದು ಸಾಕಷ್ಟು ಮಾಹಿತಿ ಇದೆ ಸರ್. ತಾಯ್ನಾಡು ರಾಘವೇಂದ್ರ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಇಲ್ಲಿ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಈ ಗ್ರೇಟರ್ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಎಲ್ಲೊಂದು ಕಡೆಯಲ್ಲಿ ಬೆಂಗಳೂರಿನ ಆಡಳಿತಕ್ಕೆ ಅಥವಾ ಬೆಂಗಳೂರಿನ ಆಡಳಿತವನ್ನು ಹತೋಟಿಯಲ್ಲಿಟ್ಕೊಳ್ಳುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ತಾ ಹೇಗೆ ಸರ್? ಅಲ್ಲ, ಇದು ನಾವೆಲ್ಲ ಕನ್ನಡಿಗರಾಗಿ ಗ್ರೇಟೆಡ್ ಅನ್ನೋದಕ್ಕೆ ನಾವು ಅಪೋಸ್ ಮಾಡ್ತೇವೆ. ಗ್ರೇಟೆಡ್ ಅನ್ನೋದನ್ನ ಗ್ರೇಟೆಡ್ ಅಂದ್ರೆ ತೆಗೆದಾಕ್ಬೇಕು, ಪದನೇ ಇರಬಾರ್ದು. ಅದಾದ್ಮೇಲೆ ಇವತ್ತು ನೋಡಿ, ಇದನ್ನ ದೆಹಲಿಯಲ್ಲಿ ಇದೇ ಥರ ಮಾದರಿನ ಮಾಡಿದ್ರು ವಿಪ್ಲವಾದ್ರಲ್ಲಿ. ದೆಹಲಿಯಲ್ಲಿ 7 ಏನೋ ಮಹಾನಗರ ಪಾಲಿಕೆ ಮಾಡಿ ಅಲ್ಲಿ ಏನೋ ಸರಿಯಾಗಿ ಇದಾಗ್ದಂಗೆ ಮತ್ತೆ ಒಂದಕ್ಕೆ ಬಂದಿದ್ದಾರೆ. ಈಗ ನಮ್ಮ ದೇಶದ ಒಂದು ಇದರಲ್ಲೇ ಆಗಿಲ್ಲ ಅಂದಾಗ ರಾಜಧಾನಿಯಲ್ಲೇ ಈಗ ಇಲ್ಲೇನು ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿನೂ ಈ ಥರನೇ ಇವಾಗ ಗ್ರೇಟೆಡ್ ಆಗಬೇಕಾಗಿರೋದು. ಬೆಂಗಳೂರು ವಿಸ್ತರಣೆ ಗ್ರೇಟೆಡ್ ಮಾಡಬೇಕಾಗಿಲ್ಲ ಇವರು. ನಮ್ಮ ಕೆಲಸಗಳು ಇವ್ರು ಹೇಳ್ದಂಗೆ, ಅಣ್ಣವ್ರು ಹೇಳ್ದಂಗೆ ನೋಡಿ, ಯಾವುದೇ ಒಂದಕ್ಕೊಂದು ಸಮಯವೇ ಇಲ್ಲ ಇಲ್ಲಿ. ಈಗ ಯಾವೆಲ್ಲರೂ ಬೆಂಕಿ ಬಿದ್ದರೆ ನಾವು BBMP ಫೋನ್ ಮಾಡ್ಬೇಕಾ ಅಥವಾ ಫೈರಿಗೆ ಫೋನ್ ಮಾಡ್ಬೇಕಾ ಗೊತ್ತಿಲ್ಲ ಜನಗಳಿಗೆ. ಏನೇ ಆದ್ರೂ ನಾವು ಎಲ್ಲೇ ಒಂದು ಇದಾದ್ರೂ BBMP ಬೈಕೊಂಡು, ಈಗ BDA ರಸ್ತೆ ಆದ್ರೂ BBMP ಬೈತೇವೆ. ಈ ರೀತಿ ಒಂದು ಪರಿಸ್ಥಿತಿ ಜನಗಳಿಗೆ ಒಂದು ಅರಿವು ಇಲ್ಲ. ಆಮೇಲೆ ಇವಾಗ ಅದನ್ನ ಅರಿವು ಮೂಡಿಸ್ಬೇಕಾದಂಥ ಸರ್ಕಾರಗಳು ಮತ್ತು ಈ ರಾಜಕಾರಣಿಗಳಿರ್ಬೋದು, ಅಲ್ಲಿ ಊಟ ಹೊಡ್ಕೊಂಡು ಕೂತಿರೋಂಥ ಅಧಿಕಾರಿಗಳು, AS ಆಫೀಸರ್ಗಳಿರ್ಬೋದು, ಈ ಥರ ಹಲವಾರು IPS ಆಫೀಸರ್, ದೊಡ್ಡ ದೊಡ್ಡ ಅಧಿಕಾರಿಗಳು, ಅವ್ರಿಗೇನು ಅಂದರೆ ಇವತ್ತು ಅಷ್ಟೇ ನಂದು ಏನೋ ಅಷ್ಟೇ ಎದಿಟ್ಟಿರ್ತಾರೆ ಅವರು. ನಾನು ಏನೋ ಮಾಡಿದ್ದೇನೆ ಅಂತ. ಈಗೆಲ್ಲ ಸುಮಾರು ಅಧಿಕಾರಿಗಳೇನು ಅಂದರೆ ಫುಲ್ಲು ಪ್ರಚಾರ ಪ್ರಿಯರು. ನಾವು ಮಾಧ್ಯಮಕ್ಕೆ ಹೋಗಬೇಕು, ನಾನು ಪ್ರಚಾರ ಆಗಬೇಕು ಅನ್ನೋದು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಈಗ ನಾವು ಹೇಳೋದು,
ಇವರಿಗೆ ಏನಾದರೂ ಸ್ವಲ್ಪನಾದ್ರು ಮಾನ ಮರ್ಯಾದೆ ಇದ್ದರೆ, ಈಗ ಇಲ್ಲಿಂದ ನೋಡ್ರಿ ಬೆಂಗಳೂರು ವಿಸ್ತರಣೆ ಒಳಗಡೆ ಆಗಬೇಕಾದನ್ನ ನಾವು ರಾಮನಗರ, ಒಳ್ಳೆ ಹೆಸರಿದೆಯಪ್ಪ ರಾಮನಗರ ಅಂತ ಇದ್ದೇವೆ, ನಮ್ದು ಹಿಂದೂ ಸಂಸ್ಕೃತಿ ರಾಮನ ಹೆಸರು ನಾವು ತಗೊಂಡಿದ್ದೇವೆ. ಈಗ ರಾಮನಗರನ ತೆಗೆದುಬಿಟ್ಟು ನಾನು ಗ್ರೇಟೆಡ್ ಬೆಂಗಳೂರು ಅಂತ ಕರೆಯೋಕ್ಕಾಗತ್ತೆ? ಏನದು ಗ್ರೇಟೆಡ್ ಅಂದರೆ ಏನರ್ಥ? ಯಾಕೆ ಬೇಕು ನಮಗೆ ಅಲ್ವಾ? ಈಗ ಇಲ್ಲಿ ಇವ್ರು ಮಾಡಿದ್ದಾದ್ರೂ ಏನಿದೆ ರೀ, ಇವತ್ತು ಒಂದೇ ಒಂದು ರಸ್ತೆ ನೋಡಿ ನೀವು, ಇಲ್ಲಿ ಒಳಗಡೆ ಮಹಾನಗರ ಪಾಲಿಕೆ ಒಳಗಡೆ ರಸ್ತೆಗಳು ಇಂಜಿನಿಯರ್ಗಳನ್ನ ಇವ್ರನ್ನ ನಮಗೇನಾದ್ರು ಇಲ್ಲಿ ಎಕ್ಸ್ಟೆಂಟ್ ಆಗಿ ಸತ್ತರೆ, ನಾವು ಯಾರಾದರೂ ಒಬ್ಬರು ಮರ್ಡರ್ ಮಾಡಿದರೆ ಮರ್ಡರು ಅಂತ ನಾವು ಹೇಳ್ತೇವೆ, ಅವನಿಗೆ ಆದಂಥ ಶಿಕ್ಷೆ ಆಗುತ್ತೆ. ನಾವು ಹೇಳೋದು ಒಬ್ಬ ಇಂಜಿನಿಯರಿಂಗ್ ಕೊಟ್ಬಿಟ್ಟು ಆ ಒಂದು ಇಂಜಿನಿಯರಿಂಗ್ ಮಾಡಿ ಒಬ್ಬ ಕಂಟ್ರಾಕ್ಟಿಗೆ ಕೊಡ್ತಾರೆ, ಇದೇ ಮಹಾನಗರ ಪಾಲಿಕೆ ರಸ್ತೆ ಆಗುತ್ತೆ. ಆ ರಸ್ತೆಯಲ್ಲೇ ಒಂದು ಇಂತಿಷ್ಟು ಬಾಳಿಕೆ ಅಂತ ಇರುತ್ತೆ, ಯಾವುದಕ್ಕೆ ಆದರೂ ಒಂದು ವಾಯ್ದೆ ಇರುತ್ತೆ. ಈಗ ನಾವೊಂದು ಯಾವುದೋ ಒಂದು ಜ್ಯೂಸ್ ತಗೊಂಡ್ರು 1 ವರ್ಷ 2 ವರ್ಷ ವಾಯ್ದೆ ಇರುತ್ತೆ. ಅದೇ ಥರನೇ ಇವರಲ್ಲೂ ಒಂದು ಟೆಂಡರ್ ಮಾಡ್ಬೇಕಾದ್ರೆ ಈ ರಸ್ತೆ ಇಷ್ಟು ಬಾಳಿಕೆ ಬರುತ್ತೆ ಅಂತ ಅದರಲ್ಲಿ ಒಂದು ವಾಯ್ದೆ ಇರುತ್ತೆ. ಅಷ್ಟರ ಒಳಗಡೆ ಅಲ್ಲಿ ಗುಂಡಿ ಬಿತ್ತು ಅಂದರೆ ಅಲ್ಲೊಂದು ಎಕ್ಸ್ಟೆಂಟ್ ಆ ಗುಂಡಿಯಿಂದ ಸತ್ತೋದಪ್ಪ ಅಪಘಾತ ಆಗಿ ಅಂದರೆ ಅದನ್ನು ಯಾಕೆ ಅವ್ರ ಹೊಣೆಗಾರ ಕಂಟ್ರಾಕ್ಟು ಮತ್ತು ಕಂಟ್ರಾಕ್ಟ್ದಾರನ್ನ ಮತ್ತೆ ಆ ಮಹಾನಗರ ಪಾಲಿಕೆಯ ಇಂಜಿನಿಯರ್ನ ಹೊಣೆಗಾರನ ಮಾಡಿ ಯಾಕೆ ಇವರು ಕೇಸನ್ನು ಬುಕ್ ಮಾಡ್ತಾ ಇಲ್ಲ? ಅವರು ಮರ್ಡರ್ ಮಾಡಿದ್ರು, ಅವ್ರದ್ದು ಆ ಮರ್ಡರ್ ಕೇಸಿಗೆ ಹಾಕಿ ಈಗ ಅವರು ರಸ್ತೆಯಿಂದ ವಿಫಲ ಆದಂಗೆ. ಇವತ್ತು ನೋಡಿ ನಾಯಿ ಕೋಡೆಗಳ ಥರ ನಿಮಗೆ ಕೇಬಲ್ಗಳು, ಇವತ್ತು ನಮ್ಮ ಕರೆಂಟ್ ವೈರು ಎಲ್ಲದು ಅಂಡರ್ ಪಾಸ್ ಒಳಗಡೆ ಹೋಗಿದೆ. ಆದರೆ ನಿಮಗೆ ಎಲ್ಲ ಕೇಬಲ್ಗಳು ಏನೇನೋ ಹಲವಾರು ಕೇಬಲ್ಗಳು ಎಲ್ಲಿ ನೋಡಿದರೆ ಜೋತ್ ಬಿದ್ದಿದ್ದಾವೆ. ಅವು ಎಷ್ಟೋ ಜನ ರೋಡ್ಗೆ ಟೂ ವೀಲರ್ಗಳಿಗೆ ಸಿಕ್ಕಾಕೊಂತವೆ. ಆಮೇಲೆ ನಿಮಗೆ ಕರೆಂಟ್ ಪಾಸ್ ಆಗ್ಬಿಟ್ಟು ಯಾರಾದರೂ ಮಕ್ಕಳಿಗೆ ಹೋದಾಗ ಕರೆಂಟ್ಗಳು ಆ ವೈರಿಂದ ಬರುತ್ತೆ, ಅದರಿಂದ ಎಷ್ಟು ಅನಾಹುತಗಳಾಗಿದ್ದಾವೆ. ನಿಜ, ಯಾವುದೂ ಕ್ಲೀನ್ ಸಿಟಿ ಇಲ್ಲ ಇವತ್ತು. ನಾವು ಹೇಳೋದು ಇಷ್ಟು ವ್ಯಾಪ್ತಿಲಿ ನೀವು ಮಾಡೋಕ್ಕಾಗಿಲ್ಲ ಅಂದಮೇಲೆ ಇವಾಗ ಬೇರೆ ಏನು ಬೇಡ ರೀ, ಯಾವುದೇ BJP ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು, ಇವ್ರ ಯೋಗ್ಯತೆಗೆ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಮಾಡೋಕ್ಕಾಗಿಲ್ಲ. ಇರೋದು ಇವಾಗ ಏನು 198 ಜನರಿಗೆ ಒಂದು ಚುನಾವಣೆ ಮಾಡಿ ಒಂದು ಅಧಿಕಾರ ಮಾಡಬೇಕಪ್ಪ, ಸ್ಥಳೀಯವಾಗಿ ಅಧಿಕಾರಿಗಳಿದ್ದಾವ, ಅಧಿಕಾರ ಈಗ ಏನೋ ಅವ್ರಲ್ಲ ಮಹಾನಗರ ಪಾಲಿಕೆಯ ಕೌನ್ಸಿಲರ್ಗಳು ಅಂತ ಬರ್ತಾರೆ, ಅವ್ರಿಗೊಂದು ಅಧಿಕಾರ ಕೊಡಬೇಕು ಅನ್ನೋದು ಅದನ್ನೇ ಮಾಡೋಕ್ಕಾಗಿಲ್ಲ. ಈಗ ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ನಿಮ್ಮ ಹೊನ್ನಾರ ಏನು? ಇದರಲ್ಲಿ ಒಂದೇ ಉದ್ದೇಶ, ಇವರ ವೈಯಕ್ತಿಕ ಪ್ರಾಪರ್ಟಿಗಳನ್ನು ಸೇವ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ₹1 ರೇಟ್ ಇರೋದನ್ನ ₹10 ರೇಟ್ ಮಾಡ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ, ಬೆಂಗಳೂರು ಉದ್ಧಾರ ಮಾಡ್ತಾರೆ, ಬೆಂಗಳೂರಿಗೆ ಏನೋ ಸಿಂಗಾಪುರ್ ಲೆವೆಲ್ ತಗೊಂಡು ಹೋಗ್ತಾರೆ ಅನ್ನೋದು ಯಾವುದೂ ಇಲ್ಲ. ಇವ್ರದೆಲ್ಲ ಏನಾಗಿದೆ, ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಇವತ್ತು ನೋಡಿ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳಿಲ್ಲ. ಇದೇ ಸರ್ಕಾರ ಬಂದ ಮೇಲೆ ಮೊನ್ನೆ ನಾನು ನಿಮ್ಮ ಪತ್ರಿಕೆಯಲ್ಲಿ ಮತ್ತು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, 750 ಶಾಲೆಗಳಿಗೆ, ಹೊಸ ಶಾಲೆಗಳಿಗೆ ಅನುಮತಿ ಕೊಟ್ಟಿದ್ದಾರೆ, ಖಾಸಗಿ ಶಾಲೆಗಳಿಗೆ. ಅಂದರೆ ಇವ್ರು ಹೊನ್ನಾರ ಏನಿದೆ BBMP ಶಾಲೆಗಳು ಮುಚ್ಚಿಬಿಡೋದು. ಈಗ ಏನೆಲ್ಲ ಆಗಿದೆ, ರಾಮನಗರ ಇರ್ಬೋದು, ಈ ಕಡೆ ಎಲ್ಲ ಸುತ್ತಮುತ್ತ ಬರೇ ಸರ್ಕಾರಿ ಖಾಸಗಿ ಶಾಲೆಗಳನ್ನು ತೆರೆದಿದ್ದಾರೆ. ಈಗ ಅವನು ಯಾರೋ ದೊಡ್ಡ ಭಾಷಣ ಮಾಡ್ತಾನೆ, ಚಿಕ್ಕಬಳ್ಳಾಪುರ ಶಾಸಕ, ಅವನವೇ ನಾವು ವಿಜಯ ಕರ್ನಾಟಕ ಪೇಪರ್ ನಾವು ದುಡ್ಡು ಕೊಟ್ಟು ತಗೊಂತವ್ರಿ, ಪೇಪರ್ ತೆಗೆದ್ರೆ ಅವಂದೇ ಅಡ್ವರ್ಟೈಜು, ಸೆಕೆಂಡ್ ಪೇಜಿಗೆ ಹೋದ್ರೆ ಅವಂದೇ ಅಡ್ವರ್ಟೈಜು. ಇದು ಯಾವ ಕರ್ಮ ಹೇಳಿ ನಮಗೆ? ಅವನು ಈ ಥರ ಇವರೆಲ್ಲ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ರಾಮನಗರ ಇರ್ಬೋದು, ಇವರೆಲ್ಲ ಒಂದು ಹೊನ್ನಾರ ಏನಾಗಿದೆ, ನಮ್ಮ ಆಸ್ತಿಗಳಿಗೆ ಬೆಲೆ ಬರಲಿ, ನಮ್ದು ಬೆಂಗಳೂರು ಅಂತ ಅನ್ಸ್ಕೊಳ್ಳಿ ಅನ್ನೋದಕ್ಕೆ ಬಿಟ್ರೆ ಯಾರನ್ನು ಉದ್ಧಾರ ಮಾಡ್ತಾ ಇಲ್ಲ ಇವರು. ಎಸ್ ಸರ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದು ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಸರ್ಕಾರ ಯಾಕೆ ಮಾಡೋಕ್ಕೆ ಹೊರಟಿದೆ ಎನ್ನುವಂಥ ಒಂದಷ್ಟು ಉದ್ದೇಶಗಳು, ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ರೆ, ಇದರ ಅಗತ್ಯ ಖಂಡಿತವಾಗ್ಲೂ ಇಲ್ಲ ಎನ್ನುವುದಾಗಿ ಮತ್ತೊಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ತಾಯ್ನಾಡು ರಾಘವೇಂದ್ರ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು. ನೀವು ಕೂಡ ಆಗಲೇ ಹೇಳ್ತಾ ಇದ್ರಿ, ಒಂದು ಸಂಸ್ಥೆ BBMPಯಲ್ಲಿರುವಂಥ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ಸಮನ್ವಯತೆ ಇಲ್ಲ. ಒಂದು ದಿವಸ BBMP ಅವ್ರು ಬಂದು ರೋಡ್ ಹಾಕ್ತಾರೆ, ಮತ್ತೊಂದು ದಿವಸ BWSSB ಅವ್ರು ಬಂದು ಅಲ್ಲೇ ಪೈಪ್ಲೈನ್ ಇದೆ ಅಂತೇಳಿ ಅದೇ ಹೊಸ ರೋಡನ್ನು ಅಗಿತಾರೆ, ಮತ್ತೊಂದು ದಿವಸ ಬೆಸ್ಕಾಂ ಅವ್ರು ಬಂದು ಅಲ್ಲೇನೋ ಕರೆಂಟ್ ಕಲೆಕ್ಷನ್ ಹೋಗಬೇಕು ಅಂತೇಳಿ ಆ ಹೊಸ ರೋಡನ್ನು ಮತ್ತೆ ಅಗಿತಾರೆ. ಯಾಕೆ ಸರ್ ಈ ಸಮನ್ವಯತೆ ಇಲ್ಲ? ಈ ಮುಂದೆ ಗ್ರೇಟರ್ ಬೆಂಗಳೂರು ಇರೋ ಒಂದು ಪಾಲಿಕೆಯಲ್ಲೇ ಸಮನ್ವಯತೆ ಇಲ್ಲ, ಇನ್ನೊಂದು 3 ಪಾಲಿಕೆ ಮಾಡ್ಕೊಂಡು ಈ ಸಮನ್ವಯತೆ ಇರುತ್ತೆ ಹೇಗೆ ಸರ್? 3 ಪಾಲಿಕೆ ಮಾಡ್ತಿಲ್ಲ. ಸ್ನೇಹಿತರು ತುಂಬ ಚೆನ್ನಾಗಿ ಹೇಳಿದ್ರು, ಅದಕ್ಕೊಂದು ಬೆಳಕು ಚೆಲ್ತಿಂತಾಳೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಶಾಲೆಗಳಲ್ಲಿ ಟೀಚಿಂಗ್ ಸ್ಟಾಫ್ ಅಂತ ಮೊದಲಿತ್ತು. ಅಲ್ಲಿ ಒಂದು ಅವರವರ ಲೆವೆಲಲ್ಲಿ ಒಂದು ಅಪ್ ಟು ಡಿಗ್ರಿ ತನಕ ಟೀಚಿಂಗ್ ಸ್ಟಾಫ್ ತೊಗೊಳ್ಳೋರು. ಸರ್, ಆಶ್ಚರ್ಯ ಆಗುತ್ತೆ ನಿಮಗೆ, ಟೀಚಿಂಗ್ ಸ್ಟಾಫ್ ತೊಗೊಳೋದಕ್ಕೆ ಆ ಶೈಕ್ಷಣಿಕ ಕ್ಷೇತ್ರಕ್ಕೆ ಆ ಟೀಚರ್ಗಳ ಅದರದ್ದೇ ಆದ ಮರ್ಯಾದೆ ಇದೆ. ಅವ್ರಿಗೆ ಅವ್ರು ಏನೇ ಆದ್ರೂ ಅವ್ರ ಸ್ಥಾನಮಾನ ಇದ್ದೇ ಇದೆ. ಯಾವುದೋ ಒಂದು ಸೆಕ್ಯೂರಿಟಿ ಏಜೆನ್ಸಿ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ ಅಂತಂದರೆ ಇದಕ್ಕಿಂತ ದೌರ್ಭಾಗ್ಯ. ಸೆಕ್ಯೂರಿಟಿ ಏಜೆನ್ಸಿಗೆ ಟು ಸಪ್ಲೈ ದಿ ಟೀಚಿಂಗ್ ಸ್ಟಾಫು ಸಪ್ಲೈ ಮಾಡಿ ಅಂತ ಹೇಳಿ ಒಂದು ಟೆಂಡರ್ ಕಾಂಟ್ರಾಕ್ಟ್ ಕೊಟ್ಟವ್ರೆ. ಸೆಕ್ಯೂರಿಟಿ ಕಂಪನಿ ಹೂ ಸಪ್ಲೈಯಿಂಗ್ ಎ ಮ್ಯಾನ್ ಪವರ್
ನಾನು ಸೆಕ್ಯೂರಿಟಿ ಗಾರ್ಡ್ಗಳ ಬಗ್ಗೆ ಮರ್ಯಾದೆ ಮಾಡ್ತಿಲ್ಲ, ಅಥವಾ ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ. ಆ ಕ್ಷೇತ್ರನೇ ಬೇರೆ, ಈ ಕ್ಷೇತ್ರನೇ ಬೇರೆ. ಸೆಕ್ಯೂರಿಟಿ ಕ್ಯಾನ್ ಓನ್ಲಿ ಕಂಟ್ರೋಲ್ ದಿ ಬಿಲ್ಡಿಂಗ್ ಟೆರಿಟರಿ, ಅದು ನೋಡ್ಕೊಳ್ಳಿ. ಟೀಚಿಂಗ್ ಸ್ಟಾಫ್ ಅವನಿಗೆ ಹೆಂಗೆ ಸರ್ ಆಯ್ಕೆ ಮಾಡ್ಕೋತಾನೆ? ಈಗ ನಾನು ನಾಳೆ ಒಂದು ಸೈನ್ಸ್ ಟೀಚರ್ ಬೇಕು ನನಗೆ, ಅವ್ನು ಹೆಂಗೆ ಆಯ್ಕೆ ಮಾಡ್ಕೋತಾನೆ ಸೆಕ್ಯೂರಿಟಿ? ನಿಜ. ಹೌದು ಹೌದು. ನಾನು ಇಲ್ಲಿ ಬರ್ತೀನಿ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ ಚಾನಲ್ಗೆ, ನಾನು ಹೆಬ್ಬೆಟ್ಟು ಅಂತ ತಿಳ್ಕೊಳ್ಳಿ, ನನಗೆ ಹೆಂಗೆ ಆಯ್ಕೆ ಮಾಡ್ಕೋತೀರಿ? ನಾನು ಆಂಕರ್ ಆಗಿ ಅಥವಾ ನಾನು ಡಿಬೇಟರ್ ಆಗಿ ಹೆಂಗೆ ತಗೋತೀರಿ? ನಮಗೊಂದು ಏನೋ ಇರಬೇಕಲ್ಲ. ಈ ಥರ ಒಂದು ಜೊತೆಗೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಇದು ಹೆಂಗಿದೆ ಅಂತಂದರೆ ನೋಡಿ ಸರ್, ಇದು ರೆವಿನ್ಯೂ ರಿಸೋರ್ಸ್ ಆಗತಕ್ಕಂಥ ಜಾಗ ಇದು. ಓಕೆ. ಅಂದರೆ ಹಣ ಹುಟ್ಟತಕ್ಕಂಥ ಹಣದ ಕಳೆ, ಅದಕ್ಕೆ ಏನಂತಾರ, ಒಂದು ಗಿಡಗಳಂತಾರ, ಅದು ಬಿಟ್ಟೋ ಜಾಗ. ಓಕೆ. ಟೇಕ್ ಹೋಮು ಒಬ್ಬ ಮಹಾನಗರ ಪಾಲಿಕೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಅಥವಾ ರೆವಿನ್ಯೂ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ, ಹೆಲ್ತ್ ಅಸಿಸ್ಟೆಂಟ್ ಆಗಲಿ, ಬರೀಕಲ್ಲಿ ಮನೆಗೆ ಹೋಗೋದೇ ಇಲ್ಲ. ಓಕೆ. ಹೌದು. ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾನು ಇಲ್ಲಿ ಅಕೌಂಟಬಿಲಿಟಿ ಅಂತೇಳಿ ಒಂದು ಅಭಿಯಾನ ಶುರು ಮಾಡಿದ್ವಿ. ಅಕೌಂಟಬಿಲಿಟಿ ಏನು ಅಭಿಯಾನ? ಲೆಕ್ಕ ಕೊಡು ಅಂತ. ಲೆಕ್ಕ ಕೊಡಿ, ಟ್ಯಾಗ್ ಲೈನ್ ಸರಿ ಮಾಡಿ ಅಂತ. ಏನು ಅಕೌಂಟಬಿಲಿಟಿ? ಒಬ್ಬ ಹೆಲ್ತ್ ಅಸಿಸ್ಟೆಂಟಿಗೆ ಕೇಳಿದ್ರು, ನೋಡಪ್ಪ ನಿನ್ನ ಕ್ಷೇತ್ರದೊಳಗೆ, ನಿನ್ನ ಕ್ಷೇತ್ರ ಎಷ್ಟು ಹೋಟೆಲ್ಗಳಿಗೆ ಲೈಸೆನ್ಸ್ ಕೊಟ್ಟಿದ್ಯಾ, ಎಷ್ಟು ಹೋಟೆಲ್ಗಳು ಲೈಸೆನ್ಸ್ ತೊಗೊಂಡಿಲ್ಲ, ಎಷ್ಟು ಹೋಟೆಲ್ ತೊಗೊಳ್ದೇ ಹೋಟೆಲ್ಗಳು ಎಷ್ಟು ನೀನು ಮೊಕದ್ದಮೆ ಹೂಡಿದ್ಯಾ, ಹೆಂಗೆ ಅಂತಂದಾಗ ಅವನು ಏನು ಹೇಳ್ತಾನೆ? ಸರ್ ಮಾಡೋಕ್ಕಾಗೋದೇ ಇಲ್ಲ ಅಂತಾನೆ. ಅವ್ನು ಬರೋದು ಬರೀಕೈಲಿ ಬಂದಿರ್ತಾನೆ, ಹೋಗ್ಬೇಕಾ 30-40 ಸೀಟ್ ಮಾಡ್ಕೊಂಡು ಹೋಗ್ತಾನೆ. ಹೆಂಗೆ ಸರ್? ನಿಜ ನಿಜ. ಹೆಂಗೆ? ಆರ್ಡರಿ ಫೆಲೋ ಅವನು. ಆಮೇಲೆ ಆಲ್ಮೋಸ್ಟ್ ಎಲ್ಲ ಗುತ್ತಿಗೆದಾರರು ಇರೋದಲ್ಲಿ BBMP-ನಲ್ಲಿ ನೀವು ಕೆಲವು ಕಡೆ ಈ ಹೆಲ್ತ್ ಆಫೀಸರ್ಗಳು, ಹೆಲ್ತ್ ಅಸಿಸ್ಟೆಂಟ್ಗಳೆಲ್ಲ ಗುತ್ತಿಗೆದಾರರು. ಓಕೆ. ನೀವೇನಕ್ಕೆ ನಿರೀಕ್ಷಾಪೇಕ್ಷೆ ಮಾಡ್ತೀರಿ? ನಿಜ ನಿಜ. ಕೋವಿಡ್ ಟೈಮಲ್ಲಿ ನೆನಪಿದೆ ನಿಮಗೆ, ಬೇಕಾದಷ್ಟು ಅಲಿಗೇಷನ್ ಬಂತು ಕೋವಿಡ್ ಟೈಮ್ನಲ್ಲಿ. ಯಾರು ಔಟ್ಸೋರ್ಸಿಂಗ್ ಮಾಡಿಕೊಂಡು ಏನೇನೋ. ಏನು ಸರ್? ಹೌದು ಸರ್, ಕೋವಿಡ್ನಲ್ಲಿ ಭಾಳಷ್ಟು ಬಂತು ನಿಮಗೆ ಹಗರಣಗಳು. ಗುತ್ತಿಗೆದಾರರು ಅನ್ನೋದಕ್ಕಿಂತ ದುರಂತ ನಮಗೆ ಆಂಧ್ರ, ತಮಿಳವರು, ಆಂಧ್ರದವರು ತುಂಬ ಹೋಗೋರೆ, ಕನ್ನಡದವ್ರು ಇಲ್ಲ ಅಲ್ಲಿ. ಯಾಕೆ ಅಂದರೆ ಅನ್ನೋರು ಹೇಳ್ದಂಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಇವತ್ತು ಅದನ್ನು ಒಂದು ನೇಮಕಾತಿ ಮಾಡ್ಕೊಳ್ಳೋಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು. ಅಂದರೆ ಈಗ ಸೆಕ್ಯೂರಿಟಿ ಏಜೆನ್ಸಿ ನಮ್ಮದು ಇದೆಯಪ್ಪ ಅಂದರೆ, ಸೆಕ್ಯೂರಿಟಿ ಏಜೆನ್ಸಿಯವ್ರು ಏನು ಮಾಡ್ಬೋದು? ಹೌಸ್ ಕೀಪಿಂಗ್ ಅವ್ರನ್ನ ಮಾಡ್ಕೋಬೋದು, ಸೆಕ್ಯೂರಿಟಿಗಳಿಗೆ ಮಾಡ್ಕೋಬೋದು. ಈಗೊಂದು ಆ ಒಂದು ಮಟ್ಟದಲ್ಲಿ ಅವ್ರಿಗೆ ಅಂದರೆ ಔಟ್ಸೋರ್ಸ್ ತಗೋಬೇಕು ಅಂದಾಗ ಒಂದು ಕಂಪ್ನಿ ಬೇಕು. ಆ ಒಂದು ಕಂಪ್ನಿನ ಯಾವುದೋ ಒಂದು ಸೃಷ್ಟಿ ಮಾಡ್ತಾರೆ. ಆ ಕಂಪ್ನಿಗಳು ಬೇರೆ ಯಾರ್ದು ಅಲ್ಲ, ಯಾರೋ ಒಬ್ಬ ರಾಜಕೀಯ ಮುಖಂಡ, ಒಬ್ಬ ಮಂತ್ರಿ, ಅಥವಾ ಅವ್ರ ಶಿಷ್ಯಂದಿರು, ಅಥವಾ ಅವ್ರದ್ದೇ ಬೆನಾಮಿ. ಈಗ ಎಕ್ಸಾಂಪಲ್ ಗ್ಲೋಬಲ್ ಸೆಕ್ಯೂರಿಟಿ ಇದೆಯಪ್ಪ, ಗ್ಲೋಬಲ್ ಶಾಲೆ ಇದೆಯಪ್ಪ, ಆಯ್ತಲ್ಲ. ಅಂದರೆ ಇಲ್ಲಿ ಮಿನಿಸ್ಟ್ರು ನನಗೆ ಬೇಕು, ಅಧಿಕಾರವೂ ನನಗೆ ಬೇಕು, ಬೇರೆ ಬೇರೆ ಕಾಂಟ್ರಾಕ್ಟರ್ಗಳು ನಮಗೆ ಬೇಕು. ಇನ್ನು ಜನಸಾಮಾನ್ಯರು ನೀವು ಜೀತದಾಳ ಥರ ದುಡೀರಿ, ಜೀತದಾಳ ಅಷ್ಟೇ ಅಂತ. ಮಾತಿಗೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೇನೆ. ಒಂದು ಇಲಾಖೆಗೆ ಒಂದು ಇಷ್ಟೊಂದು ಫಂಡ್ ಅಂತ ಇರುತ್ತೆ, ಒಂದಿಷ್ಟು ಫಂಡು. ಇಮ್ಯಾಜಿನ್ ಒಂದು ರಫಾಗಿ 1 ಕೋಟಿ ಅಂತ ಇಟ್ಕೊಳ್ಳೋಣ. ಔಟ್ಸೋರ್ಸಿಂಗ್ ಫಂಡಿಂಗ್ ಎಷ್ಟು ಗೊತ್ತಾ? 5 ಕೋಟಿ 3 ಕೋಟಿ. ಇಲಾಖೆ ಫಂಡಿಂಗ್ ಅಲ್ಲಿರುತ್ತ ಸಿಬ್ಬಂದಿಗಳಿಗೆ ಅಥವಾ ಆಫೀಸ್ ಮೇಂಟೆನೆನ್ಸ್ಗೆ, ಆಳುಗಳಿಗೆ 1 ಕೋಟಿ ಅಂತ ಇಟ್ಕೊಳ್ಳಿ. ಇಲಾಖೆ ಔಟ್ಸೋರ್ಸಿಂಗ್ ಇದೆಯಲ್ಲ, ಅದು 2 ಕೋಟಿ 3 ಕೋಟಿ ಸರ್. ಈಗ ಮೊನ್ನೆ ಗುತ್ತಿಗೆದಾರ ಸಂಘ ಮಾಡಿದ ಮೊನ್ನೆ 14,000 ಮೇಡೇಗೆ 14,000 ಜನ ಕೆಲಸಗಾರರು ಎಂಪ್ಲಾಯ್ ಮಾಡ್ಕೊಂಡ್ರು. ಅವ್ರು ಈ ಕನ್ನಡದವ್ರು ಯಾರು ಇಲ್ವೇ ಇಲ್ಲ ಅದರೊಳಗೆ. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಕನ್ನಡದವ್ರು ಯಾರು ಇರಲಿಲ್ಲ. ಹೌದು ಸರ್, ಹೌದು, ಖಂಡಿತ. ಇವತ್ತು ಕನ್ನಡನ ಕೊಲೆ ಮಾಡ್ತಾರೆ ಸರ್ಕಾರನೇ. ನೋಡಿ, ನಮ್ಗೆ ಗ್ರೇಟೆಡ್ ಏನಾಗಬೇಕಾಗಿತ್ತು ಅಂದರೆ, ಕನ್ನಡ ಭಾಷೆ ಗೊತ್ತಿಲ್ಲದವ್ರು ಕನ್ನಡ ಕಲಿಸ್ಬೇಕಾಗಿತ್ತು ಇವರು. ಈ ಮಹಾನಗರ ವ್ಯಾಪ್ತಿ ಒಳಗಡೆ ಇವತ್ತು ಕನ್ನಡ ಗ್ರೇಟೆಡ್ ತರೋದು, ಕನ್ನಡನ ಸೂಕ್ತ ತರಬೇಕಾಗಿತ್ತು. ವಲಸಿಗರಿಗೆ ಕನ್ನಡ ಭಾಷೆ ಕಲಿಸ್ಬೇಕಾಗಿತ್ತು. ಇವತ್ತು ಅದು ಯಾವುದೂ ಮಾಡ್ತಾ ಇಲ್ಲ. ಇವರೇ ಹೇಳ್ತಾರೆ, ಬಿಡ್ರಿ ಯಾವುದೋ ಒಂದು ಘಟನೆ ಆಗಿದೆ ಅಂದರೆ, ಎಷ್ಟು ಅಂತ ಒಂದು ಘಟನೆ ಅಂತ ನಾವು ಎಷ್ಟು ಅಂತ ಸುಧಾರಿಸ್ಕೊಂಡು ಹೋಗೋಣ. ಮಾತುಕತೆ ನಡೆಸ್ತಾ ಹೋಗೋಣ. ವೀಕ್ಷಕರೇ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಒಂದು ವೇಳೆ ನಾಳೆಯಿಂದ ಜಾರಿಗೆ ಬರಲಿರುವಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಏನು, ಅದರಿಂದ ಏನೆಲ್ಲ ಆಗುತ್ತೆ ಅನ್ನುವಂಥ ವಿಚಾರದ ಕುರಿತಂತೆ ಮಾಹಿತಿಗಳು ಕೊಡ್ತಾ ಇದ್ರು ಅತಿಥಿಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. BPAC ಸಂಯೋಜಕರಾಗಿರುವಂಥ ರಾಘವೇಂದ್ರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬಾ ಜನಕ್ಕೆ ಒಂದಷ್ಟು ಗೊಂದಲಗಳು ಸರ್ವೇ ಸಾಮಾನ್ಯವಾಗಿದೆ. ಈ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಏನು, BBMP ಕತೆ ಏನಾಯ್ತು ಅಂತ ಹೇಳಿ ಸರ್. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಅಂತ ಇದಾಗಿದೆ, ಇವಾಗ ಆಕ್ಟ್ ಪಾಸ್ ಆಗ್ತಾ ಇದೆ. ಅದಾದ್ಮೇಲೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಅಥಾರಿಟಿ ಅಂತ ಬರುತ್ತೆ, GBA ಅಂತ ಬರುತ್ತೆ. ಆ GBA ಅಂತ ಬಂದಾಗ ಆ BBMP ಇದ್ರ ಪಾಡು BBMP ಇರುತ್ತೆ, ಬಟ್ GBA ಅಂಡರ್ ಅಲ್ಲಿ ಇವೆಲ್ಲಾನು BBMP, BDA, BWSSB, ಬೆಸ್ಕಾಮ್ ಎಲ್ಲಾನು ಅದ್ರ ಅಂಡರ್ ಅಲ್ಲಿ ಬರುತ್ತೆ. ಅಂದ್ರೆ ನಾವು ಮೊದ್ಲಿಂದಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, BWSSB ಅಲ್ಲ, BBMP ರೋಡ್ ಹಾಕುತ್ತೆ, BWSSB ಬಂದ್ಬಿಟ್ಟು ಅಗಿಯುತ್ತೆ, ಇನ್ನೊಬ್ರು ಯಾರೋ ಬೆಸ್ಕಾಮ್ ಅವ್ರು ಬಂದ್ಬಿಟ್ಟು ಇನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಕ್ತಾರೆ. ಇವರೆಲ್ಲಾ ಮಧ್ಯೆ
ಸಮನ್ವಯ ಇಲ್ಲ ಅಂತ ಹೇಳ್ಬಿಟ್ಟು ಆ ಸಮನ್ವಯ ಸಾಧಿಸಕ್ಕೋಸ್ಕರನೇ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ತಾರೆ ಅದು. ಇದರಲ್ಲಿ ಮುಖ್ಯ ಪಾತ್ರ ಏನು ಅಂತ ಹೇಳಿದ್ರೆ ಬಿಬಿಎಂಪಿನೇ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಬೆಂಗಳೂರನ್ನ ನಿರ್ವಹಣೆ ಮಾಡ್ತಾ ಇರೋದು ಬಿಬಿಎಂಪಿ ಅಥವಾ ಬಿಬಿಎಂಪಿನೇ ವಹಿಸುತ್ತೆ. ಅಂದ್ರೆ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಅಪ್ ಟು 7 ಕಾರ್ಪೊರೇಷನ್ ಆಗ್ಬೋದು, ಅಂದ್ರೆ 7 ಕಾರ್ಪೊರೇಷನ್ ತನಕನೂ ಮಾಡ್ಬೋದು. ಈಗ ಸದ್ಯಕ್ಕೆ ಸರ್ಕಾರದ ಮುಂದಿರುವ ಯೋಜನೆ ಏನಂತಂದ್ರೆ 3 ರಿಂದ 4 ಕಾರ್ಪೊರೇಷನ್ ಮಾಡ್ಬೇಕು ಅಂತ ಬೆಂಗಳೂರಲ್ಲಿ. ಒಂದು ಕಾರ್ಪೊರೇಷನ್ 100 ರಿಂದ 125 ವಾರ್ಡ್ ತನಕನೂ ಇರ್ಬೋದು. ಮಿನಿಮಮ್ 100 ವಾರ್ಡ್, 125 ವಾರ್ಡ್. ಅದಕ್ಕೊಬ್ಬ ಚೀಫ್ ಕಮಿಷನರ್ ಇರ್ತಾರೆ, ಒಬ್ರು ಮೇಯರ್ ಇರ್ತಾರೆ, ಡೆಪ್ಯೂಟಿ ಮೇಯರ್ ಇರ್ತಾರೆ. ಸ್ಟ್ಯಾಂಡಿಂಗ್ ಕಮಿಟಿ ಅನ್ನೋದು ಇರಲ್ಲ. ಮೊದಲೆಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಇರ್ತಾ ಇತ್ತು, ಸ್ಟ್ಯಾಂಡಿಂಗ್ ಕಮಿಟಿ ಇರಲ್ಲ. ಮತ್ತೆ ಸೇಮ್ ಝೋನಲ್ ವೈಸ್ ಅಲ್ಲಿ 4 ಏನು ಅಧಿಕಾರ ವಿಕೇಂದ್ರೀಕರಣ ಅನ್ನೋದನ್ನ ನಾನು ಹೇಳ್ಬೋದು. ಎಸ್ ಎಸ್ ಕಶ್ಯಪ್ ಸರ್, ಏನೋ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ರಾಘವೇಂದ್ರ ಅವರಿಗೆ. ರಾಘವೇಂದ್ರ ಅವರೇ ನಮಸ್ಕಾರ. ಕೇಶವ್ ಸರ್ ಹೇಳಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಆರಾಮ್ ಸರ್. ವಾಸುದೇವರಾವ್ ಸರ್ ಹೇಳಿ. ಎಸ್ ಕೇಳಿ ಸರ್. ವಾಸುದೇವರಾವ್, ಈಗ ನೀವೊಂದು ಮಾತು ಹೇಳಿದ್ರಿ, ಏನಂತಂತಂದರೆ ಈಗ ಗ್ರೇಟರ್ ಬೆಂಗಳೂರಿನಲ್ಲಿ ಇದೆ ಅದು, ಅದನ್ನು ಇನ್ಕಾಪರೇಟ್ ಮಾಡಿದ್ದಾರೆ ಬೇರೆ ಬೇರೆ ಇನ್ನು PWSSB, ಬೆಸ್ಕಾಮು ಇವೆಲ್ಲ ಅಂತ ಇನ್ಕಾಪರೇಟ್ ಮಾಡಿದ್ದಾರೆ ಅಂತೇಳಿ. ಈ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಅದೆಲ್ಲೂ ಪ್ರಸ್ತಾವನೆ ಆಗಿಲ್ಲ, ಯಾವುದು ಆ್ಯಕ್ಟಲ್ಲಿ ಒಂದು ಅಲ್ಲ ಮುಗಿಸ್ಬಿಡ್ತೀನಿ ತಾಳಿ. ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿಲ್ಲ, ಕೇವಲ ಅಲ್ಲಿ ಸಂಬಂಧಪಟ್ಟ ಮುಖ್ಯಸ್ಥರು ಮಾತ್ರ ಅದನ್ನು ಒಂದು ಕಮಿಟಿನಲ್ಲಿ ತೊಗೊಂಡಿದ್ದಾರೆ. ಯಾವುದು ಬೆಸ್ಕಾಮಿನ ಹೆಡ್ಡು, PWSSB ಹೆಡ್ಡು, ಈ ಥರ ಏನು ಬೆಂಗಳೂರು ನಗರದ ನಿರ್ವಹಣೆಗೆ ಇರತಕ್ಕಂಥ ಆ ಕಡೆ ಈ ಕಡೆ ಇರತಕ್ಕಂಥ ಎಲ್ಲ ಸಂಘಟನೆಗಳ ಜೊತೆಗೆ ಒಂದು ಹೆಡ್ಗಳ ಜೊತೆ ಸೇರ್ಕೊತಿದ್ದಾರೆ ಹೊರತು BBMP ಗ್ರೇಟರ್ ಬೆಂಗಳೂರು ಜೊತೆಗೆ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾ ಇಲ್ಲ. ಅದು ಇದುವರೆಗೂ ಆಗಿಲ್ಲ, ಮುಂದೆ ಆಗುತ್ತೆ ಅನ್ನೋದು ಅಮೆಂಡ್ಮೆಂಟ್ ಎಲ್ಲೂ ಆಗಿಲ್ಲ. ಎಸ್ ಸರ್, ಅವ್ರು ಆನ್ಸರ್ ಮಾಡಲಿ. ಎಸ್ ಸರ್, ದಯವಿಟ್ಟು ಕ್ಷಮಿಸ್ಬೇಕು, ತಾವು ಬಿಲ್ ನ ಕರೆಕ್ಟ್ ಆಗಿ ನೋಡಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ಪ್ಯಾರಾ ಸ್ಟೇಟಲ್ ಏಜೆನ್ಸೀಸ್ ಅಂತ ಏನ್ ಹೇಳ್ತಾರೆ, ಇನ್ಕ್ಲೂಡಿಂಗ್ BDA, BMRDA, BMRCL, ಬೆಸ್ಕಾಮ್, ಅದಾದ್ಮೇಲೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಎಲ್ಲಾ ಚೇರ್ಮನ್ಗಳು ಸಹ ಅದರಲ್ಲಿ, ಅಂದ್ರೆ ಯಾರು ಅಪಾಯಿಂಟೆಡ್ ಆಗಿರ್ತಾರೋ ಅವರೆಲ್ಲಾನು ಸಹ ಇದಕ್ಕೆ ಮೆಂಬರ್ ಆಗಿರ್ತಾರೆ. ಚೀಫ್ ಮಿನಿಸ್ಟರ್ ಇದಕ್ಕೆ ಚೇರ್ಮನ್ ಆಗಿರ್ತಾರೆ. ಸೊ ಅದಂತ ಅದರ ಅರ್ಥ ಏನು ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೇಲೆ ಇರುತ್ತೆ. ನಾವು ಅರ್ಥ ಮಾಡ್ಕೋಬೇಕು. ರಾಘು ಒಂದು ನಿಮಿಷ, ಇಲ್ಲಿ ಒಂದು ನಿಮಿಷ ತಾಳಿ. ನಾನು ಅದನ್ನು ಸರ್ಕಾರದ ಒಂದು ಯಂತ್ರಾಂಗದ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ತೀನಿ. ಭಾಳಷ್ಟು ಉದಾಹರಣೆಗೆ ಅದು ಪೊಲ್ಯೂಷನ್ ಬೋರ್ಡ್ ಅಂತಕ್ಕಂಥ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯವರು ಕೂಡ ಮುಖ್ಯಸ್ಥರು ಕೂಡ ಕೋಆಪ್ಷನ್ ಮೆಂಬರ್ ಆಗಿರ್ತಾರೆ. ಉದಾಹರಣೆ ಈಗ BBMPಯಿಂದ ಕಮಿಷನರ್ ಕೋಆಪ್ಷನ್ ಮೆಂಬರ್ ಆಗಿರ್ತಾರೆ, BDAಯಿಂದ ಆಗಿರ್ತಾರೆ. ಹೀಗೆ ಇಲ್ಲಿ ಕೂಡ ಅವರು ಮುಖ್ಯಸ್ಥರು ಮೆಂಬರ್ ಆಗಿದ್ದಾರೆ ಹೊರತು ಎಲ್ಲೂ ಕೂಡ ಇದ್ರ ಜೊತೆಗೆ ಇದು ಅಧೀನದಲ್ಲಿ ಕೆಲಸ ಮಾಡ್ತಿದೆ, ಅಧೀನದಲ್ಲಿ ಇದೆ ಅಂತ ಅಲ್ಲಿ ಇವಾಗ ಪ್ರಾಬ್ಲಮ್ ಹೇಳ್ತೀನಿ ತಾಳಿ. BBMP ಮೊದಲು BDA ಒಳಗೆ ಸಾಂಕ್ಷನ್ ಪವರ್ ಇತ್ತು. ಏನೋ ಮಾಸ್ಟರ್ ಪ್ಲ್ಯಾನ್ 2030 ಪ್ರಕಾರ ದೇ ಆರ್ ದಿ ಲೋಕಲ್ ಅಥಾರಿಟಿ ಆಗಿದ್ರು BDAದವರು. BBMPಗೆ ಆ ಪವರ್ ಎಂಪವರ್ಮೆಂಟ್ ಇರಲಿಲ್ಲ. ಈಗ GPO ಬಂದಮೇಲೆ GPOಗೆ ಎಂಪವರ್ಮೆಂಟ್ ಇದೆಯಾ ಇಲ್ವಾ? ಒಂದು ಜೊತೆಗೆ ಇಡೀ ಸುತ್ತಮುತ್ತ ಇರತಕ್ಕಂಥ ಇಲಾಖೆಗಳ ಜೊತೆಗೆ ಇವರು ಎಲ್ಲಿ ಕೋಆರ್ಡಿನೇಟ್ ಮಾಡ್ತಾರೆ, ಯಾವ ಥರ ಕೋಆರ್ಡಿನೇಟ್ ಮಾಡ್ತಾರೆ ಅನ್ನೋದು ನಿಮ್ಮ ಆ್ಯಕ್ಟಲ್ಲಿ ಅದನ್ನು ಸರಿಯಾಗಿ ಅದನ್ನು ಗೊತ್ತುಪಡಿಸಿಲ್ಲ. ನೀವು ಅದನ್ನು ತಪ್ಪಿಕೊಂಡಿದ್ದೀರಾ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಸರ್, ಆಕ್ಚುಲಿ ಮೇಜರ್ ಆಗಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಅಥಾರಿಟಿ ಅಂತ ಬಂದಾಗ ಅದು ಬೆಂಗಳೂರು ಲೆವೆಲ್ ಕೆಲಸ ಮಾಡಿದ್ರೆ ಅದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಇವಾಗ 4 ಕಾರ್ಪೊರೇಷನ್ ಮಾಡ್ತಾರೋ ಅಥವಾ 7 ಕಾರ್ಪೊರೇಷನ್ ಮಾಡ್ತಾರೋ ಅಂತ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಆ ಪ್ಯಾರಾ ಸ್ಟೇಟಲ್ ಏಜೆನ್ಸಿಯ ಝೋನಲ್ ಕಮಿಷನರ್ಸ್ ಇರ್ಬೋದು ಅಥವಾ ಅಲ್ಲಿರುವ ಏನ್ ಹೇಳ್ತಾರೆ ಚೀಫ್ ಇಂಜಿನಿಯರ್ಸ್ ಇರ್ಬೋದು, ಏನೇನು ಟರ್ಮ್ ಹೋಗ್ತಾರೆ, ಆ ಕಾನ್ಸ್ಟಿಟ್ಯೂಷನ್ ಟರ್ಮ್ ಹೋಗ್ತಾರೆ, ಅವರೆಲ್ಲರೂ ಸಹ ಸಮನ್ವಯವಾಗಿ ಕೆಲಸ ಮಾಡ್ಬೇಕು ಅಂತಾನೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಮಾಡ್ತಾರೆ ಅಥಾರಿಟಿ ಆಗಿ. ಸೊ ಈ ಅಥಾರಿಟಿಯ ಉದ್ದೇಶನೇ ಅದು. ನೀವು ಮೂಲ ಉದ್ದೇಶನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಬಟ್ ಮೂಲ ಉದ್ದೇಶನೇ. ದಯವಿಟ್ಟು ಸರ್, ದಯವಿಟ್ಟು ಮುಂದಿನ ಹಂತದಲ್ಲಿ ನಾನು ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಸರ್, ದಯವಿಟ್ಟು. ಎಸ್ ಈಗ ಎಸ್ ಸರ್ ಮುಂದಿನ ಹಂತದಲ್ಲಿ ನಾನು ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ.
ತಾಯ್ನಾಡು ರಾಘವೇಂದ್ರ ಅವರನ್ನ ಕೇಳೋಣ ಸರ್. ಒಂದಷ್ಟು ಉದ್ದೇಶಗಳನ್ನ ಇಟ್ಕೊಂಡೇ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಮಾಡಿದ್ದಾರೆ ಎನ್ನುವುದಾಗಿ ಬಿಪ್ಯಾಕ್ ಸಂಯೋಜಕರಾಗಿರುವಂಥ ರಾಘವೇಂದ್ರ ಅವರು ಹೇಳ್ತಾ ಇದ್ರು. ಏನು ಹೇಳ್ತೀರಾ ಸರ್? ಅಲ್ಲ, ಇವಾಗ ಅವ್ರ ಉದ್ದೇಶ ಏನು ಬೇಕಾದ್ರೂ ಇರ್ಬೋದು. ಇಲ್ಲಿ ರಿಯಲ್ ಎಸ್ಟೇಟು ನಡೆಸೋದಕ್ಕಿರ್ಬೋದು, ಅಥವಾ ಅವ್ರು ದುಡ್ಡು ಮಾಡೋಕ್ಕಿರ್ಬೋದು, ಅಥವಾ ನಮ್ಮ ಬೆಂಗಳೂರು ಜನಗಳ ಉದ್ಧಾರ ಮಾಡೋಕ್ಕೆ ಇರ್ಬೋದು. ನಾವು ಕೇಳೋ ಪ್ರಶ್ನೆ ಇಷ್ಟೇ. ಈಗ ನಾವು ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡಿದ್ದೇವಪ್ಪ. ಆ ಚಿಕ್ಕದಾಗಿರೋ ಮನೆಗೆ ನಮಗೆ ಬೇಕಾಗಿರೋ ಪೂಜೆ, ಮನೆ, ಒಂದು ನೀರು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾವು ಫಸ್ಟ್ ಕ್ಲೀನಾಗಿ ಇಟ್ಕೋಬೇಕು. ಈಗ ನಮ್ಮ ಮಹಾನಗರ ಪಾಲಿಕೆ ನಮ್ಮದು ಈ ಒಂದು ವ್ಯಾಪ್ತಿ ಒಳಗಡೆ ಏನು 40 ಕಿಲೋಮೀಟರ್ ಒಳಗಡೆ ಇತ್ತು, ಅದನ್ನು ಸರಿಯಾಗಿ ನೀವು ಅದನ್ನು ಎಲ್ಲ ಇಲಾಖೆಗಳನ್ನೂ ಒಂದು ಏಕೀಕರಣ ಮಾಡಿಕೊಂಡು ಎಲ್ಲ ಇಲಾಖೆಗಳಿಂದ ಒಂದು ತಗೊಂಡು ಅದನ್ನೇ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಿಲ್ಲ. ಈಗ ಅಷ್ಟು ಆತುರ ಏನಿತ್ತು ನಿಮ್ಗೆ ಏನದು? ಯಾಕಂದರೆ ನಾವೇನಾದ್ರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದುಬಿಟ್ಟು ಮೊನ್ನೆ ಕಮಿಷನರ್ ಚೇಂಜ್ ಮಾಡಿದ್ರು. ಅದಾದಮೇಲೆ ಇಲ್ಲಿ ಒಳಗಡೆನೂ ಸರಿ ಇಲ್ಲ, ಯಾವುದನ್ನು ಒಳಗಡೆನೇ ಸರಿ ಇಲ್ದಂಗೆ, ಇದನ್ನೇ ಸರಿ ಮಾಡ್ದಂಗೆ, ಒಂದು ಎಲೆಕ್ಷನ್ ಮಾಡದೇ ಇದ್ದಂಗೆ, ನೀವು ಏನೂ ಮಾಡದೇ ಇದ್ದಂಗೆ, ನೀವು 4-5 ವರ್ಷದಿಂದ ಎಲೆಕ್ಷನ್ ಕೂಡ ಮಾಡಿಲ್ಲ. ಎಲೆಕ್ಷನ್ ಮಾಡಿದರೆ ಉದ್ದೇಶ ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ, ಈಗ ನೋಡಿ, ಒಬ್ಬ ಕಾರ್ಪೊರೇಟರ್ ಆದ ಅಂದರೆ ಅವನ ಮನೆಗೆ ಒಂದು 10 ಜನ ಹೋಗ್ತಾರೆ ಸಮಸ್ಯೆ ಇಟ್ಕೊಂಡು. ನನ್ನ ವಾರ್ಡಲ್ಲಿ ಈ ಥರ ನೀರಿನ ವ್ಯವಸ್ಥೆ ಇಲ್ಲ, ನನ್ನ ವಾರ್ಡಲ್ಲಿ ರಸ್ತೆ ದೀಪ ಹತ್ತಾ ಇಲ್ಲ, ನನ್ನ ವಾರ್ಡಲ್ಲಿ ಯಾವುದೋ ಒಂದು ತೊಂದರೆ ಆಗ್ತಾ ಇದೆ, ನನ್ನ ವಾರ್ಡಲ್ಲಿ ಕಳ್ಳರ ಕಾಕರು ಜಾಸ್ತಿ ಆಗಿದ್ದಾರೆ, ಪೊಲೀಸವ್ರು ಬರ್ತಾ ಇಲ್ಲ, ಇನ್ನೊಂದು ಮಹಾನಗರ ಪಾಲಿಕೆಯಲ್ಲಿ ನಮ್ಗೆ ಈ ಸ್ವತ್ತು ಯಾರೋ ಮಾಡಿಕೊಡ್ತಾ ಇಲ್ಲ, ನಮ್ಮ ದುಡ್ಡು ಕೇಳ್ತಾರೆ ಅಂತ ಒಬ್ಬ ಕಾರ್ಪೊರೇಟರ್ ಮನೆಗೆ ಹೋಗ್ತಾರೆ. ಇವಾಗ ಎಲೆಕ್ಷನ್ನೇ ಮಾಡಿಲ್ಲ ಅಂದರೆ ಒಬ್ಬ ಇಲ್ಲೇನು 28 ಜನ ಶಾಸಕರು ಬರ್ತಾರಲ್ಲ, ಅವ್ರ ಮನೆ ಮುಂದೆ ಹೋಗ್ಬೇಕು, ಆ ಶಾಸಕರ ಮನೆ ಮುಂದೆ ಹೋಗಿ ಕುತ್ಕೋಬೇಕು. ಯಾಕಂದ್ರೆ ಶಾಸಕನಿಗೆ ಬರ್ತಾರಂತ ಏನು ಇನ್ಕಮ್ ಇರುತ್ತಲ್ಲ, ರೋಡ್ ಮಾಡಿದ್ರೆ, ಚರಂಡಿ ಮಾಡಿದ್ರೆ, ಇದು ಮಾಡಿದ್ರೆ, ಅವನಿಗೆ ಆ ಲಾಭ ಬರಲ್ಲ ಅನ್ನೋದಕ್ಕೆ ಇಲ್ಲಿವರೆಗೆ ಆ ಒಂದು ಹೊನ್ನಾರ ಮಾಡಿನೇ ಎಲೆಕ್ಷನ್ ಮಾಡಿಲ್ಲ ಅಂತ ಜನ ಮಾತಾಡ್ತಾರೆ. ನಾವ್ ಹೇಳೋದು, ಈಗ ನೋಡ್ರಿ, ಇವಾಗ 5-6 ಈಗ ಸರ್ಕಾರನಪ್ಪ, ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು. ಈಗ ಇಡೀ ನಮ್ಮ ಕರ್ನಾಟಕನ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಲ್ವಾ, ಮಾಡೋಕ್ಕಾಗಲ್ಲ. ನನ್ನ ಅಧಿಕಾರಿಗಳ ಕಂಟ್ರೋಲ್ ಇಲ್ಲ. ನಾನು ಹಾಗೆ ಗ್ರೇಟೆಡ್ ಏನು ಮಹಾನಗರ ಪಾಲಿಕೆ ಮಾಡಿರ್ತಾರ 2 ವಿಧಾನಸೌಧ ಮಾಡಿಬಿಟ್ಟು ನಾನನ್ನು ವಿಭಾಗ ಮಾಡ್ತೇವೆ ಅಂತ ಹೇಳೋಕ್ಕಾಗತ್ತಾ? ಅಲ್ಲ ರೀ, ನಾಚಿಕೆ ಆಗಲ್ಲನ್ರಿ. ಒಬ್ಬ ಕಮಿಷನರ್ ಮಹಾನಗರ ಪಾಲಿಕೆಯಲ್ಲಿ ಕೂತಿರ್ತಾರೆ, ಅದಕ್ಕೆ ಉಸ್ತುವಾರಿ ಸಚಿವರಿದ್ದಾರೆ, ಬೆಂಗಳೂರು ತುಂಬ ಓಡಾಡ್ತೀರಾ ನೀವು. ನಿಮಗೆ ಅಧಿಕಾರಿಗಳು ಇನ್ನೊಂದೇ ಈ ಥರ ಕಮಿಷನರ್ ಥರನೇ 4-5 ಜನನ ಇನ್ನೊಂದಿಷ್ಟು ಜನನ ಹಾಕ್ಕೊಳ್ಳಿ, IAS ಆಫೀಸ್, IPS ಆಫೀಸರ್ನ ಹಾಕ್ಕೊಳ್ಳಿ, ಒಂದು ಕಂಟ್ರೋಲಿಗೆ ತಗೊಳ್ಳಿ. ಯಾವ ರೀತಿ ನೀವು ಗ್ರೇಟೆಡ್ ಮಾಡಬೇಕು ಅನ್ನೋದನ್ನ ನೀವೇನು ಮಾಡ್ತಿರಲ್ಲ, ಅದನ್ನ ನೀವು ಕಂಟ್ರೋಲ್ ತಗೊಂಡು ಕೆಲಸ ಮಾಡಿಸಿ ಸ್ವಾಮಿ. ನೀವು ಯಾಕೆ ರಾಜಕೀಯಕ್ಕೋಸ್ಕರ, ರಾಜಕೀಯ ಪುಡಾರಿಗಳನ್ನ ಬೆಳೆಸೋದಕ್ಕೋಸ್ಕರ, ಇನ್ನೊಂದಿಷ್ಟು ಜನಕ್ಕೆ ಊಟದ ಕಾರ್ ಕೊಡೋದಕ್ಕೋಸ್ಕರ ನೀವು ಯಾಕೆ ಬೆಂಗಳೂರನ್ನ ಹೊಡಿತೀರಾ? ಓಕೆ ಕಶ್ಯಪ್ ಸರ್, ಆಗಲೇ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ ಸರ್. ಅಲ್ಲ, ರಾಘು ಹೇಳಿದ್ದು ಅಲ್ಲಿ ಒಂದು ಸ್ವಲ್ಪ ನಂದು ಅಬ್ಜೆಕ್ಷನ್ ಏನಂತಂದರೆ, ಪ್ರತಿ ಇಲಾಖೆನಲ್ಲೂ ಕೂಡ ಕೆಲವು ಮುಖ್ಯಸ್ಥರುಗಳು ಮೆಂಬರ್ ಆಗಿರ್ತಾರೆ, ಸದಸ್ಯರಂತ ಕರಿತೀವಿ ಅದಕ್ಕೆ. ಈಗ ಉದಾಹರಣೆಗೆ ನ್ಯೂಸ್ ಪೇಪರ್ ಗಿಲ್ಟ್ ಅಂತ ಮಾಡಿದಾಗ ಯು ಆಲ್ಸೋ ಮೆಂಬರ್, TV9 is also member, somebody member. But that doesn't mean that you are owner of the guild. Press guild owner ಅಲ್ಲ ನೀವು, you are a member. ಈ ಸರ್ ಹೇಳಿದಾಗ ಒಂದು ಪಾಯಿಂಟ್ ಹೆಂಗೆ ರೈಸ್ ಆಗುತ್ತೆ ಅಂತಂದರೆ, ಸರ್ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತದ ವ್ಯವಸ್ಥೆಯ ಇತಿಹಾಸ ಸ್ವಲ್ಪ ಪುಟ್ಟ ತೆಗೆದು ನೋಡಿ. ಹೌದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತದ ಒಳ ಇತಿಹಾಸ ತೆಗೆದು ನೋಡಿದಾಗ ನಿಮಗೆ almost all ERO, almost a majority of the EROs are under the illegal cases. ಲೋಕಾಯುಕ್ತ ರೈಡ್ ಆಗತ್ತೆ, ಭ್ರಷ್ಟಾಚಾರ ಮಾಡಿದಾರೆ ಅಂತ ವಾರ ಬಿಟ್ಟು ಬರ್ತಾರೆ ವಾಪಸ್ಸು. ನೀವು ಸುಮಾರು ಕಡೆ ನೋಡಿ, ಈಗ ಉದಾಹರಣೆಗೆ ಸುಮಾರು ಲೋಕಾಯುಕ್ತ ನ್ಯಾಯಾಧೀಶರು ರೈಡ್ ಮಾಡಿದ್ರು, BBMP ರೈಡ್ ಮಾಡಿದ್ರು. ಒಂದು ಕಡೆ ನಿಮ್ಗೆ ಆಶ್ಚರ್ಯ ಆಗತ್ತೆ, ತಾಯಿ ಜಾಗದಲ್ಲಿ ಮಗ ಕೂತ್ಕೊಂಡಿರ್ತಾನೆ, ತಾಯಿ ಮನೇಲಿ ಕೂತಿರ್ತಾಳೆ, ಅವನೇನು ಹೇಳ್ತಾಳೆ, ಅಮ್ಮ ಫೋನ್ ಮಾಡಿದಾಗ ನನ್ನ ಮಗನ ಕಲಿಸ್ಕೊಡ್ತಿದ್ದೀನಿ ಕೆಲಸ ಅಂತ ಹೇಳ್ತಾಳೆ. ನನ್ನ ಸ್ನೇಹಿತರು ಯಾಕೆ ಅವ್ರ ಮಾತು ಸಹಮತ ಇದೆ ಅಂತಂದ್ರೆ ಹೇಳುತ್ತೆ ಅಂದರೆ, ನೀವು ಮೊದಲು ಇಲ್ಲಿರೋದನ್ನು ಸರಿಯಾದ ಕಾಯಕಲ್ಪ ಮಾಡಿ. ಹೌದು, ಈಗ ಏನಿದೆ ಒಂದು ಸಣ್ಣ ಮಟ್ಟದ್ದು, ಅದಕ್ಕೆ ಕಾಯಕಲ್ಪ ಕೊಡಿ. ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಸಿಗಲ್ಲ, ಹೆಲ್ತ್ ಆಫೀಸರ್ ಸಿಗಲ್ಲ, ಇಂಜಿನಿಯರ್ಗಳು ಸಿಗಲ್ಲ. ಸರ್, ಈಗ ರೋಡ್ ಆಕ್ಸಿಡೆಂಟ್ ಆಗ್ಬೋದು. ಈಗ ಒಂದು ಇಟ್ ಈಸ್ ನಾಟ್ ಎಮರ್ಜೆನ್ಸಿ ಕಿಟ್ಟು. ಮಳೆ ಬಂದಾಗ ಬೆಂಗಳೂರಲ್ಲಿ ಯಾವತ್ತರ ನೋಡಿದ್ದೀರ ತಾವು? ಬೋಟಲ್ ಓಡಿದ್ದು ಎಲ್ಲಾರ ಕೇಳಿದ್ರೆ ಇತಿಹಾಸ ನೀವು ಬೆಂಗಳೂರಿಗೆ? ಬೋಟಲ್ ನೀರು ತುಂಬ್ಕೊಂಡು ಬೋಟಲ್ ಬಂದ್ರು ಜನ. ಯಾವಾಗ ನೀವು ಕೆರೆನ ಅತಿಕ್ರಮಣ ಮಾಡಿದ್ರಿ, ಕೆರೆ ಮೇಲೆ ಅತ್ಯಾಚಾರ ಮಾಡಿದ್ರಿ, ಕೆರೆನೇ ರುಗ್ಬಿಡ್ತು ರೋಡ್ಗೆ. ಏನು ಸರ್, ಕೆರೆನೇ ರೋಡಿಗೆ ಬಂದ್ಬಿಡ್ತು, ನೀವು ಓಡಕ್ಕೆ ಜಾಗ ಆಗಲಿಲ್ಲ ಅಂದ್ಬಿಟ್ಟು ಬೋಟಲ್ ಬಂದಿರಿ ನೀವು. ಇಲ್ಲಿ ಒಟ್ಟಾರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ನಿಮಗೆ ನೀವು ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ಸ್ವಲ್ಪ ಕಾಲಾವಕಾಶ ಇನ್ನೂ ತಗೊಳ್ಳಿ. ಮೊದಲು ಇಲ್ಲಿರತಕ್ಕಂಥ ಏನಿದೆ, ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇವಾಗ ಎಷ್ಟಿದೆ? 28 ವಿಧಾನಸಭಾ ಕ್ಷೇತ್ರ ಇದೆ.
ವಿಧಾನಸಭಾ ಕ್ಷೇತ್ರ ಇದೆ. ಅದನ್ನು ಬೆಂಗಳೂರು ನಾರ್ತು ಸೌತು ಅಂತ ಏನೋ ಮಾಡ್ಕೊಂಡಿದ್ದೀರಿ 3. ಓಕೆ. ಮಾಡ್ಕೊಂಡು ಏನು ಮಾಡಿದಿರಿ, ಇನ್ನೊಂದು ಏನಂತಂದರೆ ಮೇಯೋದಕ್ಕೆ ಭಾಳ ಅವಕಾಶ ಕೊಟ್ಟಿದ್ದೀರಿ. ಕೇಳಿ ಹೆಂಗೆ ಅಂತ. ಈಗ ಒಂದು ಮೇಯರಿಗೆ ಒಂದು ಸಂಬಳ, ಒಂದು ಡೆಪ್ಟಿ ಮೇಯರಿಗೆ ಒಂದು ಸಂಬಳ ಅವನ ಆಫೀಸು, ಇನ್ನೊಂದು ಡೆಪ್ಟಿ ಮೇಯರಿಗೆ ಸಂಬಳ ಒಂದು ಆಫೀಸು, ಪ್ಲಸ್ ಕಾರ್ಪೊರೇಟ್ರು. ಓಕೆ. ನೀವು 7 ಅಥವಾ 8 ಅಥವಾ ಮಾಡ್ತಾ ಬಂದರೆ ಮೇಯರ್ಗಳನ್ನ, ಅವರು ಊಟದ ಕಾರು, ಅವ್ರು ಡೆಪ್ಟಿ ಮೇಯರ್ ಊಟದ ಕಾರು, ಆಮೇಲೆ ಅಲ್ಲಿರತಕ್ಕಂಥ ಪ್ರತಿನಿಧಿಗಳಿಗೆ ಇದು ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಈ ಬಿಲ್ಲು ಬಹುಶಃ ನಮ್ಮ ಸ್ನೇಹಿತರು ಸರಿ ಓದಿಲ್ಲ ಅನ್ಸುತ್ತೆ. ಏನು ಮಾಡ್ತಿದ್ದೆ ಇಲ್ಲಿ, ದಿಟ್ ಈಸ್ ಎನ್ಪವರ್ಡ್ ಓನ್ಲಿ MLAs, ನಾಟ್ ಕಾರ್ಪೊರೇಟರ್ಗೆ ಎಂಪವರ್ ಮಾಡಕ್ಕೆ ಬಿಟ್ಟಿಲ್ಲ ಇದು. ವೆಲ್ ಸರ್, ವೆಲ್. ಬಿಬ್ಯಾಕ್ ಸಂಯೋಜಕರಾಗಿರುವಂಥ ರಾಘವೇಂದ್ರ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಒಂದಷ್ಟು ಹೊಸ ಪ್ಲೇಸ್ಗಳು ಕೂಡ ಇದಕ್ಕೆ ಆ್ಯಡ್ ಆಗುತ್ತಾ ಹೋಗುತ್ತೆ ಎನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಹೀಗೆ ಬೊಮ್ಮಸಂದ್ರ ಅಂತ ಹೇಳಿ ಒಂದಷ್ಟು ರಿಪೋರ್ಟ್ಗಳು ಹೇಳ್ತಾ ಇವೆ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಏನಂತ ಹೇಳಿದ್ರೆ ಬೆಂಗಳೂರು 800 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. 1,60,00,000 ಜನ ಇದ್ದಾರೆ. ಸೊ ಇದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಕಶ್ಯಪ್ ಸರ್ ಅವರ ಆನ್ಸರ್ಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಬರ್ತೀನಿ. ಅಂದ್ರೆ ಒಬ್ಬ ಕಾರ್ಪೊರೇಟರ್ ಕೈಯಲ್ಲಿ 50,000 ಜನರನ್ನ ನೋಡೋದು, ಒಬ್ಬ ಮೇಯರ್ ಕೈಯಲ್ಲಿ 1,60,00,000 ಜನ ನೋಡೋದು, ಇಟ್ಸ್ ಅ ಇಂಪಾಸಿಬಲ್ ಟಾಸ್ಕ್. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸರ್ಕಾರ ಏನೋ ಒಂದು ಮಾಡ್ತಾ ಇದೆ ಅಂತ ಹೇಳಿ ಎಲ್ಲಾನು ಅಪೋಸ್ ಮಾಡ್ಕೊಂಡ್ ಬರುವ ಮನಸ್ಥಿತಿಯಿಂದ ಯಾವ್ದಾದ್ರು ಒಳ್ಳೇದು. ಐ ಅಗ್ರಿ, ದೇರ್ ಆರ್ ಮಚ್ ಮೋರ್ ಲೂಪ್ ಹೋಲ್ಸ್ ಇನ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್. ತುಂಬಾ ಲೂಪ್ ಹೋಲ್ಸ್ ಇದೆ, ಅದನ್ನ ಏನ್ ಮಾಡಿದೆ. ದೇರ್ ಆರ್ ಗುಡ್ ಎಲಿಮೆಂಟ್ಸ್ ಆಲ್ಸೋ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಆ ತರ ಓಪನ್ ಮೈಂಡೆಡ್ ಇರ್ಬೇಕು ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದಾದ್ಮೇಲೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ 10,000 ರಿಂದ 15,000 ಜನಕ್ಕೆ ಒಬ್ಬ ಕಾರ್ಪೊರೇಟರ್ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಟರ್ಮ್. ಏನಾದ್ರೂ ಆಗ್ಬೋದು ಅವ್ನು ಬ್ಲೂಟೂತ್ ಕಲರ್ ಇರ್ಬೋದು, ಅಥವಾ ಅವ್ನ ಏನೋ ಒಂದು ಮಿಕ್ಕಿದ್ ಮತ್ತೊಂದು ಇರ್ಬೋದು. ದರ್ ಆರ್ ವೆರಿ ಗುಡ್ ಕಾರ್ಪೊರೇಟರ್ಸ್. ನಾನು ನೋಡಿದೀವಿ, ನೀವು ನೋಡಿದೀವಿ, ತುಂಬಾ ಕರಪ್ಟ್ ಕಾರ್ಪೊರೇಟರ್ಸ್ ನೋಡಿದೀವಿ. ಸೊ ಹಂಗಂತ ಹೇಳಿ ನಮ್ಗೆ ಗವರ್ನೆನ್ಸ್ ಬೇಡ ಅನ್ನೋದು ನಾನು ಒಪ್ಪಲ್ಲ. ಎರಡನೇದು, ನೀವು ಸಂಪತ್ ಅವರು ನೀವು ಕೇಳ್ದಂಗೆ, ಹೌದು, ಮುಂದಿನ ದಿನಗಳಲ್ಲಿ ಅವರು ಎಲೆಕ್ಟ್ರಾನಿಕ್ ಸಿಟಿಯ ಬೆಂಗಳೂರಿನ 1 ಕಿಲೋಮೀಟರ್ ಪೆರಿಫೆರಿಲಿನೂ ಸಹ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಸೊ ನಿಮ್ಗೆ ಆಕ್ಚುಲಿ BDA ಇರುವಂತಹ 1,200 ಕಿಲೋಮೀಟರ್ ಸ್ಕ್ವೇರ್ ಫೀಟ್ ಏನ್ BDA ಇದೆ, ಅಷ್ಟು ಇಲ್ಲ ಅಂತ ಹೇಳಿದ್ರು ಈ ಎಲೆಕ್ಟ್ರಾನಿಕ್ ಸಿಟಿ ಆಲ್ರೆಡಿ ಏನೇನ್ ಗ್ರೋತ್ ಆಗೋಗಿದೆ, ಈ CKHಳ್ಳಿ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಮಹದೇವಪುರ ಮತ್ತೆ ಬ್ಯಾಟರಾಯಪುರದಲ್ಲಿ ಇರುವಂತಹ ಪೆರಿಫೆರಿನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವ ಚರ್ಚೆಲಿದೆ. ಅದು ಮುಂದೆ ಇನ್ಕ್ಲೂಡ್ ಆಗುತ್ತೆ ಅನ್ನೋದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಹೇಳಿ. ಓಕೆ, ಎಸ್ ಸರ್. ಈಗ ಬೆಂಗಳೂರಿನ ವ್ಯಾಪ್ತಿ ವಿಸ್ತರಣೆ ಆಗೋದ್ರಿಂದ ಒಂದ್ ಕಡೆಯಲ್ಲಿ ಈಗ ಇರುವಂತ ಜಾಗಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಒಂದಷ್ಟು ಕಂಪ್ಲೇಂಟ್ಗಳಿವೆ. ಮುಂದೆ ಇದು ಹೇಗೆ ಸಾಧ್ಯ? ಹೊಸ ಜಾಗಗಳು ಆ್ಯಡ್ ಆದ್ರೆ ಅಲ್ಲಿನ ಅಭಿವೃದ್ಧಿ ಹೇಗೆ ಅಂತೇಳಿ? ಐ ಟೋಟಲಿ ಅಗ್ರಿ ಸರ್. ಯಾಕಂದ್ರೆ 110 ಹಳ್ಳಿನೂ ಇನ್ನೂ ಇಂಪ್ರೂವ್ ಆಗಿಲ್ಲ. 110 ಹಳ್ಳಿಗೆ ಇನ್ನೂ ಸಹ ನೀರೇ ಕೊಟ್ಟಿಲ್ಲ ಇವರು. ಖಂಡಿತ ಆಯ್ತಾ. ಇದೆಲ್ಲ ಲೂಪ್ ಹೋಲ್ಸ್ ಇದೆ, ಇದೆಲ್ಲಾನು ಸಹ ನಾವು ಅಪೋಸ್ ಮಾಡ್ತಾ ಇದೀವಿ. ಫಸ್ಟ್ 110 ಹಳ್ಳಿ ನೀರ್ ಕೊಡಿ, ಫಸ್ಟ್ 110 ಹಳ್ಳಿ ಕರೆಕ್ಟ್ ಆಗಿ ನೀವು ಚರಂಡಿ ಕೊಡಿ, ರಸ್ತೆ ವ್ಯವಸ್ಥೆ ಕೊಡಿ, ಆಮೇಲೆ ಮಿಕ್ಕಿದ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಸರ್ಕಾರದ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲಾನು ಪ್ಯಾರಲಲ್ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಟ್ಸ್ ಅ ಸ್ಟುಪಿಡಿಟಿ ಫ್ರಮ್ ದ ಗವರ್ಮೆಂಟ್. ಐ ನೋ, ಐ ಕ್ಯಾನ್ ಸೇ ದಟ್. ಆದರೆ there are also good elements, we should appreciate that. Yes, well sir, well. ತಾಯ್ನಾಡು ರಾಘವೇಂದ್ರ ಅವರೇ, ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಜನರ ಆರೋಪ ಅಂತ ಹೇಳಿದ್ರೆ BBMP ಚುನಾವಣೆ ಆಗಿಲ್ಲ, ಇದು BBMP ಚುನಾವಣೆಯನ್ನ ಮುಂದೂಡೋಕೆ ಮಾಡ್ತಾ ಇರುವಂತ ಹುನ್ನಾರ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅಲ್ಲ, ಇದು ಖಂಡಿತ ಸತ್ಯ. ಈಗ BBMP ಅವ್ರು ಹೇಳಿದ್ರು, ಇವಾಗ ಅವ್ರು ಹೇಳ್ದಂಗೆ ಅವ್ರ ಹತ್ರ ಒಂದು ಮಾತಿಗೆ ಉತ್ತರ ಕೊಡ್ತೇವೆ. ಈ ಎಲ್ಲದಕ್ಕೂ ಸರ್ಕಾರ ಮಾಡೋದಕ್ಕೆಲ್ಲ ಅಪೋಸ್ ಮಾಡಿದರೆ ಹೇಗೆ ಮಾಡ್ತಾರೆ ಅಂತ. ನಾವು ಅಪೋಸ್ ಮಾಡ್ತಾ ಇಲ್ಲ, ನಾವು ಇದನ್ನು ಸ್ವಾಗತ ಮಾಡ್ತೇವೆ. ನಾನು ಫಸ್ಟೇ ಅದೇ ಹೇಳಿದೆ. DK ಶಿವಕುಮಾರ್ ಸಾಹೇಬರು ಫಸ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಬಂದರು. ಬ್ರ್ಯಾಂಡಿ ಬೆಂಗಳೂರು ಆಯಿತು, ಗ್ರೇಟೆಡ್ ಬೆಂಗಳೂರು ಮಾಡ್ತಾರೆ, ಗ್ರೇಟ್ ಬೆಂಗಳೂರು ಮಾಡ್ತೇವೆ ಅಂತ ಹೊರಟಿದ್ದಾರೆ. ಅದೇ ಗ್ರೇಟ್ ಬೆಂಗಳೂರು ಮಾಡ್ತೇವೆ ಅಂತ ಹೊರಟಿದ್ದಾರೆ ಅಂತ ನಾವು ಅದನ್ನು ಹೇಳ್ತಾ ಇದ್ದೇವೆ. ಆದರೆ ಅಪೋಸ್ ನಮ್ದಲ್ಲ. ನಾವು ಹೇಳ್ತಾ ಇರೋದು, ವಿಸ್ತೀರ್ಣ ಚಿಕ್ಕದಿದ್ದಾಗಲೇ ನೀವು ಸರಿ ಮಾಡೋಕ್ಕಾಗಿಲ್ಲ. ವಿಸ್ತೀರ್ಣ ಚಿಕ್ಕದಿದ್ದಾಗೆ ಸರಿ ಮಾಡ್ಕೊಂಡೇ ಇದ್ದಂಗೆ ಇಷ್ಟು ದೊಡ್ಡ ವಿಸ್ತೀರ್ಣ ಆದಾಗ ಹೇಗೆ ಮಾಡ್ತೀರಾ? ಆಮೇಲೆ ಒಬ್ಬ ಕಾರ್ಪೊರೇಟ್ರಿಗೆ 15,000 ಜನ ಅಥವಾ ಈ ಥರ ಇಷ್ಟು ಜನರಿಗೆ ಮಾತ್ರ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತ ನಾವು ಆ ಥರ ತಗೊಂಡ್ರಾಗ
ಇಷ್ಟು ದೊಡ್ಡ ಕರ್ನಾಟಕನ 224 MLA ಒಬ್ಬ ಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಶ್ನೆನೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬರ್ಬೋದು. ಯಾಕಂದರೆ ಇದು ಒಂದೊಂದೇ ಒಡೆದಾಳುವಂಥ ತಂತ್ರಗಳನ್ನು ಈಗ ನಾವು ಏನೋ ವ್ಯಾಪಾರಕ್ಕೆ ಅಂತ ಬ್ರಿಟಿಷರು ಬಂದರು, ಇನ್ನೊಂದಕ್ಕೆ ಬಂದರು, ಇದೆಲ್ಲ ನೋಡಿದ್ರೆ ಹೆಸರುಗಳು ನೋಡಿದ್ರೆ ಸಾಕು. ಗ್ರೇಟೆಡ್ ಬೆಂಗಳೂರು ಯಾರಿಗೆ ಮೆಚ್ಚಾಕಿ ಹೆಸರಿಟ್ಟಾರೋ ಗೊತ್ತಿಲ್ಲ. ಗ್ರೇಟೆಡ್ ಅಂತ ಕನ್ನಡ ಪದನೇ ಅಲ್ಲ ಅದು. ನಾವು ಬೆಂಗಳೂರಲ್ಲಿ ಇದ್ದೇವೆ, ಕೆಂಪೇಗೌಡರು ಕಟ್ಟಿರೋ ನಾಡಲ್ಲಿದ್ದೇವೆ, ಯಾಕೆ ಬೇಕು ಗ್ರೇಟೆಡ್ ಅನ್ನೋದು ಏನಕ್ಕೆ ಪದ ಬೇಕು? ಆಮೇಲೆ ಗ್ರೇಟೆಡ್ ಅಂದ್ರೆ ಅರ್ಥ ಏನು ಅಲ್ವಾ? ಅದನ್ನು ಕರೆಕ್ಟಾಗಿ ಅವ್ರು ಹೇಳಬೇಕು. ಆಮೇಲೆ ಇವತ್ತು ಈಗ ಬರೀ ಇಷ್ಟಕ್ಕೆ ಇವರು ಎಲೆಕ್ಷನ್ನು ಮಾಡೋಕ್ಕಾಗಿಲ್ಲ. ಇನ್ನು ಎಷ್ಟು ದೊಡ್ಡ ಮಾಡಿಬಿಟ್ಟು ಯಾರನ್ನ ಉದ್ಧಾರ ಮಾಡಕ್ಕೆ ಮಾಡ್ತಾರೆ? ಬರೀ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಇದೊಂದು ದಾರಿ ಮಾಡ್ತಾ ಇದ್ದಾರೆ ಬಿಟ್ರೆ ಜನಗಳ ಉದ್ಧಾರ ಆಗಲ್ಲ. ಅದಕ್ಕೆ ಬೇಕಾದ್ರೆ ಸಾವಿರಾರು ಉದಾಹರಣೆಗಳಿದ್ದಾವೆ, ಸಾಕ್ಷಿ ಸಮೇತ ಕೊಡ್ತೇವೆ. ಈಗ ಯಾಕೆಂದರೆ ಇವತ್ತು ನೋಡ್ರಿ, ಇವಾಗ ಸಿಟಿ ಒಳಗಡೆ ರೀ ನೀವು ಹೋಗಿ ಜಾರ್ಜ್ ಕ್ಷೇತ್ರ, ಏನು ಕ್ಷೇತ್ರ ಅದು ಜಾರ್ಜ್ ಅವರು ಮಾಡೋ ಸಿಟಿ ಒಳಗಡೆ ಇರೋದು, ನಮ್ಮ ಈಗ ಮಿನಿಸ್ಟರ್ ಆಗಿದ್ದಾರೆ. ಆ ಕ್ಷೇತ್ರದಲ್ಲಿ ಮೊನ್ನೆ ನಮಗೊಂದು 10 ಜನ ಕಾರ್ಯಕರ್ತರು ಬಂದರು. ಇದು ಕಾವೇರಿ ನೀರು ವ್ಯವಸ್ಥೆ ಇಲ್ಲ ಅಲ್ಲಿ, ಕಾವೇರಿ ನೀರು ವ್ಯವಸ್ಥೆ ಇಲ್ಲ. ಸರ್ವಜ್ಞ ನಗರದಲ್ಲಿ ಕಾವೇರಿ ನೀರು ವ್ಯವಸ್ಥೆ ಇಲ್ಲ. ಕಾವೇರಿ ನೀರು ಲೈನ್ ಇದೆ, ಅಲ್ಲಿ ಹೆಂಗೆ ರಾಜಕೀಯ ಪುಡಾರಿಗಳು ಒಂದು ಅವ್ರದ್ದು ಹೆಂಗಿದೆ ಅಂದರೆ ಆ ಕಾವೇರಿ ನೀರನ್ನ ಬಿಡೋನ್ನ ಕಟ್ಟೆ ಹಾಕ್ತಾರೆ. ಕಾವೇರಿ ನೀರು ಬಿಡ್ತಾ ಇಲ್ಲ. ಅವರ ಏನು ಮೋಟ್ರುಗಳು ಅವ್ರದ್ದು ಏನು ಈಗ ಟೆಂಪೋಗಳಿದಾವಲ್ಲ, ಆ ನೀರನ್ನ ತಗೊಂಡು ಖರೀದಿ ಮಾಡಬೇಕು. ಆ ಮನೆಗೆ 2,000-3,000 ರೂಪಾಯಿ ದುಡ್ಡು ಕೊಡಬೇಕು. ಇವತ್ತಿನ ನಾವು ಬೆಂಗಳೂರು ಸಿಟಿ ಒಳಗಡೆ ಹೇಳ್ತಾ ಇರೋದು, ಒಬ್ಬ ಮಿನಿಸ್ಟರ್ ಇರೋಂಥ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರೋದು. ಅಲ್ಲಿ ನೀವು ಹೋಗ್ಬೇಕಾದ್ರೆ ನೀವು ಒಂದು ಸಮೀಕ್ಷೆ ಮಾಡಿ, ನೀವೆಲ್ಲ ಕಡೆ ಮೈಕ್ ಹಿಡಿದ್ರೆ ಯಾರು ಮಾತಾಡಲ್ಲ. ಅಲ್ಲಿ ಅಷ್ಟು ಭಯಭೀತರಾಗಿದ್ದಾರೆ ಜನಗಳು. ಒಂದು ಮನೆಗೆ 2,000 ಅಂದ್ರೆ ಒಂದು MLA ಕ್ಷೇತ್ರದಲ್ಲಿ ಎಷ್ಟೊಂದು 25,000 ಮನೆ ಇರ್ಬೋದಾ? 25,000 ಮನೆಗೆ 2,000 ರೂಪಾಯಿ ಕೊಟ್ಟರೆ ಎಲ್ಲಿ ಹೋಯ್ತು? ಏನು ಭ್ರಷ್ಟಾಚಾರ ಇದು? ಯಾರಿಗೆ ಬೇಕು? ಅಲ್ಲಿ ಯಾರೋ ಒಬ್ಬ ಮಹಾನಗರ ಪಾಲಿಕೆಯ ಅಧಿಕಾರಿ ಹೋಗಲ್ಲ, ಅಲ್ಲಿ ಏನು ನಿಮ್ಮ ಕೊಂದು ಕೊರತೆ ಅಂತ ನೋಡಲ್ಲ. ಹೇಗೆ ಅಂದರೆ ಒಂದು ಕ್ಷೇತ್ರದ ಕಥೆಯಲ್ಲ. ನೀವು ಎಲ್ಲ ಕಡೆನೂ ಇವಾಗ ಶಾಂತಿನಗರಕ್ಕೆ ಹೋಗಿ ಸ್ಲಮ್ಗಳಿದೆ, ಮಾರ್ಕೆಟಿಗೆ ಹೋಗಿ ಸ್ಲಮ್ಗಳಿದೆ, ಎಲ್ಲ ಕಡೆನೂ ಪಾಪ ಅವರು ಪರದಾಡ್ತಾರ್ರಿ. ಇವತ್ತು ಯಾರಿಗೆ ಯಾವ ಸರ್ಕಾರ ಬಂದರೆ ಏನು, ಯಾರು ಇದಾದರೆ ನಮಗೇನು, ನಮಗೆ ಕುಡಿಯೋಕೆ ನೀರಿಲ್ಲ, ಸ್ಥಳೀಯ ವ್ಯವಸ್ಥೆ ಇಲ್ಲ ಅಂತಾರೆ. ಇಷ್ಟು ಸಣ್ಣ ವ್ಯಾಪ್ತಿಯಲ್ಲಿ ನೀವು ಯಾವುದೂ ಸರಿ ಮಾಡಿಲ್ಲ. ಅದರಲ್ಲಿ ಇದು ಒಂದು ಬೆಂಗಳೂರಿನ ಹೊರಗಡೆ ತಗೊಂಡು ಇವತ್ತು ನೋಡ್ರಿ, ಆಯ್ತು ಬೆಂಗಳೂರು ಒಳಗಡೆ ಇವತ್ತು ನಮಗೆ ಕನಕಪುರದಲ್ಲಿ ಟೋಲ್ ಹಾಕಿದ್ರಿ. ಇವಾಗ ಟೋಲ್ ರೋಡ್ ಹೋಗ್ತಾರೆ, ಸುಂಕ ವಸೂಲಾತಿ ಕೇಂದ್ರ ಮಾಡ್ತಾರೆ, ಅದು ಬೆಂಗಳೂರು ಒಳಗಡೆ ಬರುತ್ತೆ. ಈಗ ಕೆಲವೊಂದು ಆದೇಶದ ಪ್ರಕಾರ 60 ಕಿಲೋಮೀಟರ್ ಟೋಲ್ ಕೊಡಬಾರ್ದು ಜನಗಳು ಅಂತ ಆದೇಶ ಇದೆ. ಅದನ್ನು ಫಾಲೋ ಅಪ್ ಮಾಡಬೇಕಲ್ಲ, ಟೋಲ್ ಮುಚ್ಚಬೇಕಲ್ಲ. ಇವಾಗ ಬೆಂಗಳೂರು ಕೆಂಗೇರಿ ಹತ್ರ ಟೋಲ್ ಮಾಡಿದ್ದಾರೆ, ಅದನ್ನು ಮುಚ್ಚಬೇಕಲ್ವಾ? ಸಿಟಿ ವ್ಯಾಪ್ತಿ ಒಳಗಡೆ ಮತ್ತೆ ಗ್ರೇಟೆಡ್ ಬೆಂಗಳೂರು ಮಾಡಿದ್ದೇವೆ ಅಂದಮೇಲೆ ಆ ಒಂದು ಸುಂಕ ವಸೂಲಾತಿ ಕೇಂದ್ರಗಳನ್ನು ಮುಚ್ಚಬೇಕು ಇವರು. ಯಾಕೆ ಸುಂಕ ಕೊಡ್ಬೇಕು ನಾವು ಅವಾಗ? ವೆಲ್ ಕಶ್ಯಪ್ ಸರ್, ಈಗ BBMP ಚುನಾವಣೆ ಆಗದೆ ಸಾಕಷ್ಟು ವರ್ಷಗಳೇ ಕಳೀತು, ಕಾರ್ಪೊರೇಟರ್ಗಳಿಲ್ಲ, ಮೇಯರ್ಗಳಿಲ್ಲ, ಆದರೂ ಕೂಡ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ವಾ ಸರ್? ಅವರಿಲ್ಲದೆ ಅಭಿವೃದ್ಧಿ ಆಗಲ್ವಾ ಹೇಗೆ ಅಂತೇಳಿ? ಸರ್ಕಾರ ಅಭಿವೃದ್ಧಿ ಅನ್ನೋದನ್ನ ಅದ್ರ ಮಾನದಂಡ ಏನು ಸರ್? ಮಾನದಂಡ ತಗೋಣ. ಅಭಿವೃದ್ಧಿ ಅಂದ್ರೆ ಏನು? ಈಗ ಕೋಟು ಚೀಮಾರಿ ಆಗ್ತು, ಒಂದಿಷ್ಟು ಸಾವಿರ ಗಟ್ಟಲೆ ನೀವು ಉಂಡಿಗಳಿವೆ, ಇಷ್ಟು ದಿನದಲ್ಲಿ ಮುಚ್ಕೊಂಡ್ಬರಬೇಕು, ಅದನ್ನು ಮುಚ್ಚಿಬಿಟ್ಟು ಅದನ್ನು ರಿಪೋರ್ಟ್ ಫೋಟೋ ಸಮೇತ ತೊಗೊಂಬನ್ನಿ ಅಂತ ಚೀಮಾರಿ ಆಯಿತು. ಏನ್ರಿ, ನಿಮಗೆ ಗೊತ್ತಿದೆ. ಒಂದು ಕರ್ನಾಟಕ ಗಣನ್ಯಾಯಾಲಯ ಚೀಮಾರಿ ಆಗ್ತು BBMP. ಏನಂತಂದರೆ ಏನೇ ಇದು ಮುಚ್ಕೊಂಡು ಬರ್ಬೇಕು, ಫೋಟೋ ಸಮೇತ ಬಂದಂತ ತೋರಿಸಿ ಅಂತಂತು. ಇದಕ್ಕಿಂತ ಅಮರದಿ ಇದೆಯಾ ಒಂದು ಇಲಾಖೆಗೆ? ನಮ್ಮಂದರೆ ಇವಾಗ ಇವರು ಹೇಳಿದ್ರಲ್ಲ ಗ್ರೇಟರ್ ಬೆಂಗಳೂರಲ್ಲ, ರಿಗ್ರೇಟ್ ಬೆಂಗಳೂರು. ರಿಗ್ರೇಟ್ ಅಂದರೆ ವಿಷಾದನೀಯ ಅಂತ. ಇವಾಗ ನಾವು ಒಟ್ಟಾರೆ ನಮ್ಮ ಮತ್ತು ಇವ್ರ ಅಭಿಪ್ರಾಯ ಒಂದೇ ಸರ್, ಅಭಿವೃದ್ಧಿ ಮಾಡಿ ಬೆಳೀಲಿ, ವಿಸ್ತಾರವಾಗಿ ಬೆಳೀಲಿ. ಕೆಂಪೇಗೌಡ ಕಟ್ಟಿದ ಈ ನಾಡು ಏನಿದೆ, ಬೆಂಗಳೂರು ಬೆಂದಕಾಳೂರು ಏನಿದೆ, ಅವಾಗ ಒಂದು ಆಯಕಟ್ಟದಲ್ಲಿ ಇಟ್ಟಿದ್ರು ಅವರು. ಒಂದೊಂದು ಸ್ತಂಭಗಳು ಮಾಡಿದ್ರು. ಲಾಭಗ ಹತ್ರ ಒಂದು, ಇಲ್ಲಿ ನಮ್ಮ ಮೆಜೆಸ್ಟಿಕ್ ಹತ್ರ ಒಂದು, ಭಾಳ ಕಡೆ ಒಂದು ಸುಮಾರು 8-10 ದೂರದಲ್ಲಿ ಅವರೊಂದು ಸ್ತಂಭಗಳು ಮಾಡಿ ಗಡಿಗಳಿಗೆ ಕಟ್ಟಿದ್ರು. ಇಷ್ಟು ಇದಕ್ಕಿಂತ ಹೆಚ್ಚು ಬೆಳಿಬಾರ್ದು ಅಂತ ಮಾಡಿದ್ರು ಆ ಕಾಲಘಟ್ಟದ ಒಂದು ರಾಜ್ಯ ಆಳ್ವಿಕೆಯಲ್ಲಿ. ಅದು ಬೆಳೀತಾ 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 ಸರಿಗೆ ಇವ್ರು ಏನು, ಈಗ ಯಾವುದಾರ ಒಂದು ಖಾಲಿ ಜಾಗ ಇದ್ದು ಅಲ್ಲಿ ಏನು ಬೆಳೀತಿಲ್ಲ ಅಂತಂದರೆ ಅಲ್ಲಿ ನಾಗರಿಕತೆಯ ಬೆಳವಣಿಗೆ ಆಗಲಿ, ಅಲ್ಲಿ ಹೊಸದೊಂದು ನಗರ ಸೃಷ್ಟಿಯಾಗಲಿ, ಅಲ್ಲಿ ಹೊಸದಾದ ಒಂದು ಸಿಟಿ ಡೆವಲಪ್ಮೆಂಟ್ ಆಗಲಿ, ಒಪ್ಪೋಣ. ಇವಾಗ ಎಲೆಕ್ಟ್ರಾನ್ ಸಿಟಿನಲ್ಲಿ ನಿಮ್ಗೆ ಒಂದು ತುಂಡು ಜಾಗ ಸಿಗಲ್ಲ. ಎಲೆಕ್ಟ್ರಾನ್ ಸಿಟಿ ಒಳಗೆ ಏನು ಇವನಿವ್ರೆ? ಹೌದೌದು. ಆಮೇಲೆ ಜಾಗ ಇಲ್ಲ ನೋಡಿ. ನೀವು ಮಹಾನಗರ ಈಗ ಟ್ಯಾಕ್ಸ್ ಕಟ್ಕೋದಿದ್ದೀರಿ. ಈಗ
ಟ್ಯಾಕ್ಸ್ ಕಟ್ಕೋಸೋದಿದೆ, ಟ್ಯಾಕ್ಸ್ ರಸೀದಿ ಕೊಡ್ತೀರಿ, ಖಾತಾ ಸಿಂಗಲ್ ಖಾತಾ, ಡಬಲ್ ಖಾತಾ, ಖಾತಾ ಅಂತ ಕರ್ಸೋದಿದೆ. ಅದೆಲ್ಲ ಆದ್ಮೇಲೆ ಏನು ಖಾತಾ, ಏನು ಯಾವ ಥರ ಡೆವಲಪ್ ಮಾಡ್ತೀರಿ ನೀವು, ಏನಂತ ತಗೋತೀರ ಅದನ್ನು? ಈಗ ಏನು 28 ಸಣ್ಣದಾಗಿ 28 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಮಾಡ್ತೀರಿ ಬೆಂದು ಬಿಂಗು. ಇವ್ರು ಏನಂದ್ರು ಕ್ಷೇತ್ರವಾರು ಜನ ಕಡಿಮೆ ಇದ್ದಾರೆ, 50,000 ಜನಕ್ಕೆ ಆಗೋದಿಲ್ಲ, ಹಿಂಗಾಗಲ್ಲ ಹಂಗಾಗಲ್ಲ ಅಂತ. ಸರ್ ಬರೀ ಕಾರ್ಪೊರೇಟರ್ ಒಬ್ಬನೇ ಅಲ್ಲ ಸರ್ ಜವಾಬ್ದಾರಿ, ಅದು ಸುತ್ತಮುತ್ತ ಇರತಕ್ಕಂಥ BBMP ಇರತಕ್ಕಂಥ ಅದು ವಿಂಗ್ಗಳೇನಿದೆ, ಆಡಳಿತ ವಿಂಗ್ಗಳಿಲ್ವಾ? ಮನೆ ಮನೆ ಬಂದ್ಬಿಟ್ಟು ಹೆಲ್ತ್ ಚೆಕಪ್ ಮಾಡೋದು ಇಲ್ವಾ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಚೆಕಪ್ ಮಾಡೋರು ಇಲ್ವಾ? ಅವರೆಲ್ಲ ಏನು ಗೆಟೆ ಕೆಳಗೆ ಕೂತಾರೋ ಅವರು? ಅಲ್ಲ, ಅವ್ರಿರೋದೇನಕ್ಕೆ? ಈಗ ಮನೆಗೆ ಒಬ್ಬನ ಕರೆಂಟ್ ಬಿಲ್ ಕಟ್ಟಿಲ್ಲ, ನೀರ್ ಬಿಲ್ ಕಟ್ಟಿಲ್ಲ ಅಂತ ಓಡ್ ಮಾಡ್ತೀರಾ. ಅದೇ ತರ ನಿಮ್ಮ ರಸ್ತೆಯಲ್ಲಿ ಏನ್ ತೊಂದರೆ ಆಗಿದೆ, ನಿಮಗೇನ್ ತೊಂದರೆ ಆಗಿದೆ ಅಂದ್ರೆ ಬಂದು ಚೆಕ್ ಮಾಡೋಷ್ಟಾಗಲ್ವಾ? ಸರ್ಕಾರಕ್ಕೆ ಇನ್ಕಮ್ ಬರಂಗಿದ್ರೆ ನೀವೆಲ್ಲ ಕಟ್ ಮಾಡ್ತೀರಾ. 100 ಸಲ ಫೋನ್ ಮಾಡ್ತಾರೆ. ಅಲ್ಲಿ ಬಲಾಢ್ಯರ ಆದ್ರೆ ಸುಮ್ನೆ ರೋಡಲ್ಲಿ ನಿಂತ್ಕೊಂಡು ಹೇಳ್ತಾರೆ ಹಣ ಕಟ್ಟೋಣ ಅಂತಾರೆ, ಬಡವರು ಆದ್ರೆ ಕಟ್ ಮಾಡ್ತಾರೆ. ಇಷ್ಟೊಂದು ಜನಗಳನ್ನ ಮುಟ್ಟುವಂತ ವ್ಯವಸ್ಥೆ ಇದ್ದಾಗ ಜನಗಳಿಗೆ ಅಭಿವೃದ್ಧಿ ಮಾಡೋಂತ ವ್ಯವಸ್ಥೆ ಬೇಕಲ್ವಾ? ಆಮೇಲೆ ಇನ್ನೊಂದು ರೋಡ್ ಆದ್ಮೇಲೆ ಸರ್, ಈಗ ಉದಾಹರಣೆಗೆ ನಾನಿರೋ ಕಚೇರಿ ರೋಡಲ್ಲಿ ಮೊನ್ನೆ ತಾರ ಹಾಕಿದ್ರು ಸರ್, ಅಂದರೆ ಹಿಂದಿನ ದಿನ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದಾಗ ಅವನೊಬ್ಬ ಕಿತ್ತವ್ರನ್ನ ಬಂದ, ಅವನು ಏನೋ ಕೊಯ್ಲಾ ಹುಂಡಿ ಇದೇನು ಸರ್, ಅದು ಮಳೆ ನೀರು ಬರೋದಕ್ಕೆ, ಮಳೆ ನೀರಿಂಗದು ಇದೇನೋ ಒಂದು ತೆಗೆದ ತಕ್ಷಣ ನೀವು ನನ್ನ ಗಾಡೀಲಿ ಬರ್ಬೇಕಾದ್ರೆ ನಮ್ಮ ಸಿಟ್ ಭಾಳ ಮೊನ್ನೆ ನಾವೆಲ್ಲ ಗಲಾಟೆ ಮಾಡಿ ನಮ್ಮ ರೋಡ್ ತಾರಿಲ್ಲ ಅಂತೇಳಿ ಗಲಾಟೆ ಮಾಡಿ ಹಾಕ್ತಿದ್ವಿ. ಆಗಲಿ ಒಂದು 5-6 ಅಡಿ ಎತ್ಬಿಟ್ಟ. ಆಮೇಲೆ ಗಲಾಟೆ ಮಾಡಿದ್ವಿ. ಅವ್ನು ಏನು ಮಾಡಿದೆ ಗೊತ್ತಾ ಸರ್, ಒಂದು ಹೇಳಿದ್ರಲ್ಲ BBMP ನಲ್ಲಿ ಪವರ್ ಇಲ್ಲ ಅಂತ. ಇಮಿಡಿಯೇಟ್ ಐ ವೆಂಟ್ ಟು ಹನುಮನಗರ ಪೊಲಿಟಿಷಿಯನ್, ಲಾರ್ಜ್ ಪೊಲೀಸ್ ಕಂಪ್ಲೇಂಟ್. ಅವ್ನು ಎತ್ತಾಕೊಂಡ್ಬಂದೆ, ಸರಿ ಮಾಡತಕ್ಕ ಅವ್ನು ಅಂಡರ್ಟೇಕಿಂಗ್ ಕೊಟ್ಟು ಸರಿ ಮಾಡ್ಕೊಂಡ್ ಬಂದ ಅವನು. ಹಂಗೆ ಬೆಳಿಬೇಕು, ಇಲ್ದ್ರೆ ನಮ್ಗೆ ನಮ್ಮ ಜನಕ್ಕೆ ನ್ಯಾಯ ಸಿಗಲ್ಲ ಸರ್. ಬಿಬ್ಯಾಕ್ ಸಂಯೋಜಕರಾಗಿರುವಂಥ ರಾಘವೇಂದ್ರ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಕೊನೆಯದಾಗಿ ಈ ಗ್ರೇಟೆಡ್ ಬೆಂಗಳೂರಿನಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಬೆಂಗಳೂರು ನಿಜಕ್ಕೂ ಬೆಳೀತಾ ಇದೆ, ಹಾಗೇನೆ ಇದರ ಅಭಿವೃದ್ಧಿಯ ವೇಗ ಯಾವ ರೀತಿ ಆಗಿರಬಹುದು? ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಬೆಂಗಳೂರು? ನನಗೂ ಅದ್ರ ಮೇಲೆ ನಂಬಿಕೆ ಇಲ್ಲ ಸರ್, ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ಅಂತ. ಮೊದಲನೇದಾಗಿ ಕೆಲವೊಂದು ಪಾಯಿಂಟ್ ವಾಸುದೇವ್ ಕಶ್ಯಪ್ ಸರ್ ಹೇಳಿದ್ರು, ಮತ್ತೆ ತಾಯ್ನಾಡು ರಾಘವೇಂದ್ರ ಅವರು ಹೇಳಿದ್ರು. ಐ ಡೂ ಅಗ್ರಿ ದಟ್ ಎಲೆಕ್ಷನ್ಸ್ ಆಗ್ಬೇಕು. ಈ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಅನ್ನೋದು ಎಲೆಕ್ಷನ್ ನ ಮುಂದೂಡ ಹುನ್ನಾರ ಆಗಿತ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ರು ಸಿಟಿಸನ್, ನಾಟ್ ಓನ್ಲಿ ಬಿಪ್ಯಾಕ್ ಆರ್ ಎನಿಥಿಂಗ್, ಪ್ರತಿಯೊಬ್ರು ಸಿಟಿಸನ್ ಸಹ ಇದ್ರ ವಿರುದ್ಧ ತಿರುಗಿ ಬೀಳ್ಬೇಕು. ಅದು ಆಗ್ತಾ ಇದೆ, ಇಲ್ಲ ಅಂತ ಹೇಳ, ಅದಕ್ಕೂ ಆಗ್ತಾ ಇದೆ. ಹಂಗಂತ ಹೇಳಿದ್ರೆ ಅದ್ರ ಜೊತೆಗೆ ಒಂದು ಏನು ಎಲ್ಲಾ ಪ್ಯಾರಾಸ್ಟೇಟಲ್ ಏಜೆನ್ಸಿಗಳ ಜೊತೆಗೆ ಸಮನ್ವಯ ಸಾಧಿಸುವಂತಹ ಒಂದು ಅಥಾರಿಟಿ ಅನ್ನೋದು ಬೇಕು. ಅದರ ಅವಶ್ಯಕತೆ ತುಂಬಾ ಇದೆ. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಅಥಾರಿಟಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋದು ಬೇಕಾಗಿದೆ. ಅದು ಎಲೆಕ್ಷನ್ ನ ಮುಂದೂಡುವಂತಹ ಹುನ್ನಾರ ಆಗಿರ್ಬಾರ್ದು ಅನ್ನೋದು ಇಟ್ಸ್ ವೆರಿ ಕ್ಲಿಯರ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ವಾಸುದೇವ್ ಸರ್ ಇನ್ನೊಂದು ಹೇಳಿದ್ರು, ಟೈರ್ 2 ಸಿಟೀಸ್ ನ ಡೆವಲಪ್ ಮಾಡುವಂತಹ ಜವಾಬ್ದಾರಿಯು ಸಹ ಏನು ಸರ್ಕಾರ ತಗೋಬೇಕು ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇಡೀ ಎಲ್ಲಾ ಪ್ರೆಷರ್ನ ಬೆಂಗಳೂರ್ ಮೇಲೆ ತಗೊಂತೀವಿ ಅಂತ ಹೇಳಿದ್ರೆ ಅದು ಆಗಲ್ಲ. ಆಕ್ಚುಲಿ ಬೆಂಗಳೂರನ್ನ ಪ್ರೆಷರ್ನ ಕಮ್ಮಿ ಮಾಡೋದು ಸಹ ಬೆಂಗಳೂರು ಡೆವಲಪ್ ಮಾಡ್ದಂಗೆ. ಬೇರೆ ಇನ್ ಟೈರ್ 2 ಸಿಟೀಸ್ ಇದೆಯೋ ಅದು ಡೆವಲಪ್ ಆಗ್ಬೇಕು. ಅದ್ರ ಜೊತೆಗೆ ಐ ಡೆಫಿನೆಟ್ಲಿ ಎಂಡೋಸ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಬೇಕು. ಅದು ಬಹಳಷ್ಟು ಚೇಂಜಸ್ ಆಗ್ಬೇಕು. ಬಹಳಷ್ಟು ವಾರ್ಡ್ ಕಮಿಟಿ ಪವರ್ ಇಲ್ಲ ಆಗೋಗಿದೆ. ಅದ್ರ ಜೊತೆಗೆ 74th ಅಮೆಂಡ್ಮೆಂಟ್ ಗೆ ಸ್ವಲ್ಪ ವಿರುದ್ಧವಾಗಿದೆ. ಡೆವಲ್ಯೂಷನ್ ಆಫ್ ಫಂಡ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಎಲ್ಲ 4-5 ಮುನ್ಸಿಪಲ್ ಕಾರ್ಪೊರೇಷನ್ಸ್ ಜೊತೆಗೆ ಸಮನ್ವಯ ಸಾಧಿಸೋಕ್ಕೋಸ್ಕರ ಆ ಫಂಡ್ ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂತಾರೆ ಅದ್ರ ಮೇಲೆ ಚರ್ಚೆ ಆಗ್ಬೇಕು. ಅದ್ರ ಮೇಲೆ ಚೇಂಜಸ್ ಆಗ್ಬೇಕಾಗುತ್ತೆ. ಇದೆಲ್ಲ ಚೇಂಜಸ್ ಆಗಿ ಒಂದು ಬಿಲ್ ಅನ್ನೋದು ಬೇಕು, ಒಂದು ಅಥಾರಿಟಿ ಅನ್ನೋದು ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಗಮನಿಸ್ತಾ ಇರುವುದು ವೀಕ್ಷಕರೇ. ಎಸ್ ಸರ್, ಕೊನೆಯದಾಗಿ ಚಿಕ್ಕದಾಗಿ ಸರ್ ಏನಿದೆ, ಈಗ ಗ್ರೇಟರ್ ಬೆಂಗಳೂರು ಗ್ರೇಟ್ ಬೆಂಗಳೂರು, ಓಕೆ, ಬರೀ ಬೆಂಗಳೂರು ಬಗ್ಗೆ ನೀವು ಫೋಕಸ್ ಮಾಡ್ತಿದ್ದೀರಲ್ಲ, ಮಿಕ್ಕಿದವರೆಲ್ಲ ಎಲ್ಲ ಮಲ್ತಾ ಮಕ್ಕಳ, ಮೈಸೂರು, ತುಮಕೂರು ಇವೆಲ್ಲ ಬೇರೆ ಎಲ್ಲೂ ಕೂಡ ಆ ಮಹಾನಗರ ಪಾಲಿಕೆ ಬೆಳೆಯೋದು ಬೇಡವಾ? ಬರೀ ಬೆಂಗಳೂರು ಮಾತ್ರ ಬೆಳಬೇಕು. ಯಾಕಂದರೆ ಹಬ್ ಇದು, ಎಸ್ಟೇಟ್ ಹಬ್ ಇದು, ಓಕೆ, ಅಂದ್ರೆ ಜನ ಕಣಕಣ ಅನ್ನತಕ್ಕಂಥ ಹಬ್ ಇದು. ಎಸ್ ಸರ್, ಎಸ್ ಏನ್ ಸರ್ ಅದು? ವೆಲ್
ಗಮನಿಸಿದ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಬಿವ್ಯಾಕ್ ಸಂಯೋಜಕರಾಗಿರುವಂಥ ರಾಘವೇಂದ್ರ ಅವರು, ಹಾಗೆಯೇ ಕರವೇ ಗಜಸೇನೆ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು, ರಾಜಕೀಯ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರುವುದಕ್ಕಾಗಿ. ಗಮನಿಸಬೇಕು ವೀಕ್ಷಕರೇ, ಈಗಿರುವಂಥ BBMP 3 ಪಾಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸದ್ಯ ಇದಕ್ಕೆ ಒಂದಷ್ಟು ಹೊಸ ಜಾಗಗಳು ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ ಎನ್ನುವಂಥದ್ದಾಗೂ ಕೂಡ ಈಗಾಗಲೇ ರಿಪೋರ್ಟ್ಗಳು ಹೇಳ್ತಾ ಇವೆ. ಕಾದು ನೋಡಬೇಕು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ನಮ್ಮ ಬೆಂಗಳೂರು ಯಾವ ರೀತಿಯಾಗಿ ಬೆಳೆಯುತ್ತೆ, ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ, ಇದು ಗೊತ್ತಾಗಲಿದೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.